ವಿದ್ಯಾರ್ಥಿಗಳೇ, ಇಂದು ನಾವು ವಿಜ್ಞಾನ ವಿಷಯದಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ತೆಗೆದುಕೊಳ್ಳೋಣ. ತರಗತಿ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾನು ನಿಮಗೊಂದು ಕಥೆಯನ್ನು ಹೇಳ್ತೀನಿ. ಆ ಕತೆ ನಮ್ಮ ವಿಷಯಕ್ಕೆ ಸಂಬಂಧಿಸಿದ್ದು ಮತ್ತು ಒಂದು ಆವಿಷ್ಕಾರನೂ ಕೂಡ ಆ ಕಥೆಯಲ್ಲಿ ಕೂಡ ಉಂಟಾಗಿರುವುದನ್ನು ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಗಮನಿಸಬಹುದು. ಏನಪ್ಪಾ ಒಂದು ಕಥೆಯ ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ಫಿಲಿಡೆಲ್ಫಿಯಾದ ಕ್ವಿಕ್ ಎಂಬ ನಗರದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ವಾಸಿಸ್ತಾ ಇದ್ದ. ಆ ವಾಸಿಸ್ತಾ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವನು ಯಾವಾಗ್ಲೂ ಕೂಡ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಒಂದು ಚಟುವಟಿಕೆಯಲ್ಲಿ, ಒಂದು ಕ್ರಿಯೆಯಲ್ಲಿ ಏನ್ ಮಾಡ್ತಾ ಇದ್ದ, ತನ್ನನ್ನು ತಾನು ಯಾವಾಗ್ಲೂ ಕೂಡ ತೊಡಗಿಸಿಕೊಳ್ತಾ ಇದ್ದ. ಅವನು ಮಾಡುವಂತ ಒಂದು ಚಟುವಟಿಕೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಅವನು ದಿನನಿತ್ಯ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಗಾಳಿಪಟವನ್ನ ಏನ್ ಮಾಡ್ತಾ ಇದ್ದ, ಹಾರಿಸ್ತಾ ಇದ್ದ. ಗಾಳಿಪಟವನ್ನ ಹಾರಿಸ್ತಾ ಇರ್ಬೇಕಾದಾಗ ಅಲ್ಲಿ ಸುತ್ತಲೂ ಇರುವಂತ ಜನರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವನನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ರು. ಅವನ ಗಾಳಿಪಟವನ್ನ ಯಾವ ರೀತಿ ಹಾರಿಸ್ತಾನ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕುತೂಹಲದಿಂದ ಎಲ್ಲರೂ ಸೇರಿ ಏನ್ ಮಾಡ್ತಾ ಇದ್ರು, ಆ ಗಾಳಿಪಟ ಹಾರಿಸೋದನ್ನ ಅವನ ದಿನನಿತ್ಯ ಏನ್ ಮಾಡ್ತಾ ಇದ್ರು, ನೋಡ್ತಾ ಇದ್ರು. ಅವನು ದಿನನಿತ್ಯನೂ ಕೂಡ ಅದೇ ಕಾರ್ಯವನ್ನು ಕೂಡ ಏನ್ ಮಾಡ್ತಾ ಇದ್ದ, ಗಾಳಿಪಟವನ್ನ ಹಾರಿಸಿದ. ಇದನ್ನ ಜನ ದಿನನಿತ್ಯ ಅವನನ್ನು ನೋಡಿ ನೋಡಿ ಅವನು ದೊಡ್ಡವನಾದ್ರೂ ಕೂಡ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಗಾಳಿಪಟವನ್ನ ಏನ್ ಮಾಡ್ತಾ ಇದ್ದ, ಹಾರಿಸ್ತಾ ಇದ್ದ. ಅವಾಗ ಅದೇ ಜನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ಗಾಳಿಪಟ ಹಾರಿಸೋದನ್ನ ನೋಡಿ ನೋಡಿ ಮೊದಲಿಂದನೂ ನೋಡಿದ್ರಲ್ಲ, ಇವಾಗಲೂ ಕೂಡ ಇಷ್ಟು ದೊಡ್ಡವನಾದ್ರೂ ಕೂಡ ಏನ್ ಮಾಡ್ತಾ ಅವನು ಗಾಳಿಪಟ ಹಾರಿಸ್ತಾನ ಅಂತ ಹೇಳ್ಬಿಟ್ಟು ಅವನೆಲ್ಲರೂ ಕೂಡ ಗೇಲಿಯನ್ನು ಕೂಡ ಮಾಡ್ತಾ ಇದ್ರು. ಅವನೊಂದಿನ ಏನ್ ಮಾಡ್ದ ಅಂತ ಹೇಳಿದ್ರೆ, ಗಾಳಿಪಟವನ್ನ ಹಾರಿಸ್ಬೇಕಾದಾಗ ರೇಷ್ಮೆಯ ಬಟ್ಟೆ ಮತ್ತು ಅವನೇನ್ ಮಾಡ್ತಾನ, ಸೆಣಬಿನ ದಾರವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಸೆಣಬಿನ ದಾರದ ತುದಿಗೆ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಒಂದು ತಾಮ್ರದ ಒಂದು ಕೀಲಿ ಕೈಯನ್ನ ಹಾಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ದ, ಗಾಳಿಪಟವನ್ನ ಹಾರಿಸ್ತಾ ಇದ್ದ. ಆ ದಿನ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ವಾತಾವರಣದಲ್ಲಿ ಗುಡುಗು ಮತ್ತು ಮಿಂಚು ಮತ್ತು ಮಳೆನೂ ಕೂಡ ಏನಾಗ್ತಾ ಇತ್ತು, ಬರುವಂತ ಸಂಭವನೂ ಕೂಡ ಇತ್ತು. ಗುಡುಗು ಮಿಂಚು ಉಂಟಾಗ್ತಾ ಇತ್ತು. ಅವಾಗ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ, ಒಂದಕ್ಕೊಂದು ಮೋಡಗಳು ತಗುಲಿದವು. ಅವಾಗ ಅವನಿಗೆ ಶಬ್ದ ಕೇಳಿಸ್ತು. ಗುಡುಗು ಯಾವ ರೀತಿ ಶಬ್ದ ಉಂಟಾಗ್ತದಲ್ಲ, ಆ ಶಬ್ದ ಬಂತು. ನೆಕ್ಸ್ಟ್ ಏನಾಯ್ತಪ್ಪ ಅಂತ ಹೇಳಿದ್ರೆ, ಒಂದು ಮೋಡ ಬಂದಾಗ ಇನ್ನೊಂದರ ಒಂದಕ್ಕೊಂದು ಮೋಡಗಳು ಘರ್ಷಣೆ ಆದವು. ಅವಾಗ ವಿಚಿತ್ರವಾಗಿರುವಂತ ಶಬ್ದದೊಂದಿಗೆ ವಿಚಿತ್ರವಾಗಿರುವಂತ ಒಂದು ಬೆಳಕು ಕೂಡ ಸ್ಪರ್ಶ ಆಗ್ತತಿ. ಆ ಬೆಳಕು ಸ್ಪರ್ಶ ಆದಾಗ ಅವನಿಗೆ ಏನಾಗ್ತದಪ್ಪ ಅಂತಾರೆ, ಅವನ ಕೈಗೆ ಶಾಕ್ ಹೊಡಿತಿತ್ತು. ಯಾಕೆ ಶಾಕ್ ಹೊಡಿತಿತ್ತು ಅಂತಂದ್ರೆ, ತಾಮ್ರದ ಒಂದು ಕೀಲಿ ಕೈಯನ್ನ ಅವನ ಕೈಯಲ್ಲಿ ಇಟ್ಕೊಂಡಿರ್ತಾನ ಅವನು. ಯಾಕಂದ್ರೆ ಆ ಸೆಣಬಿನ ದಾರ ಕಟ್ಕೊಂಡ್ಬಿಟ್ಟು ಆ ರೇಷ್ಮೆ ಬಟ್ಟೆಯಿಂದ ಗಾಳಿಪಟವನ್ನು ಹಾರಿಸ್ತಾ ಇರ್ತಾನಲ್ಲ, ಶಾಕ್ ಹೊಡಿತಿತ್ತು. ಶಾಕ್ ಹೊಡೆದ ತಕ್ಷಣ ದಿನನಿತ್ಯ ನಾನು ಗಾಳಿಪಟವನ್ನು ಹಾರಿಸ್ತಾ ಇದ್ದೆ, ಅವಾಗ ಯಾವುದು ಕೂಡ ನನಗೆ ಅನುಭವ ಆಗಿರ್ಲಿಲ್ಲ. ನಾನು ಇವತ್ತು ಏನ್ ಮಾಡಿದೆ, ಸೆಣಬಿನ ದಾರಕ್ಕೆ ತಾಮ್ರದ ಒಂದು ಕಿಲಿಕೆಯನ್ನು ಹಾಕಿರೋದ್ರಿಂದ ನನ್ನ ಕೈಗೆ ಯಾಕೂ ಶಾಕ್ ಹೊಡಿತಲ್ಲ ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡ್ತಾನೆ, ಯೋಚನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಏನಾಯ್ತು, ಏನಿರ್ಬೋದು, ಏನು ಅಂತ ಹೇಳ್ಬಿಟ್ಟು ದಿನನಿತ್ಯ ವಿಚಾರವನ್ನ ಮಾಡ್ತಾ ಹೋಗ್ತಾನೆ. ಕೊನೆಗೆ ಅವನಿಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದು ಹೊಳಿತೈತಿ. ಆ ಮಿಂಚು ಉಂಟಾದಾಗ ಮಾತ್ರ ಏನಾಯ್ತು, ನನ್ನ ಕೈಗೆ ಶಾಕ್ ಹೊಡಿತು ಅಂತ ಹೇಳ್ಬಿಟ್ಟು ಅವ್ನಿಗೆ ಏನ್ ಮಾಡ್ತೈತಿ, ಅವನಿಗೆ ಅನುಭವ ಬರ್ತೈತಿ. ಅವಾಗ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಅದರಿಂದ ಏನ್ ಮಾಡ್ದ ಅಂತ ಈ ಏನೋ ಒಂದು ಶಕ್ತಿ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಕ್ರಿಯೇಟ್ ಆಯ್ತು, ಶಕ್ತಿ ಏನಾಯ್ತು, ಇಲ್ಲಿ ಬಿಡುಗಡೆ ಆಯ್ತು ಅಂತ ಹೇಳಿ ಅವನ ಒಂದು ಗಮನಕ್ಕೆ ಬರ್ತತಿ. ಅವಾಗ ಏನ್ ಮಾಡ್ತಾನ, ಆ ರಾಡ್ಗಳನ್ನ ನಿರ್ಮಿಸಿದವನು, ಆಮೇಲೆ ಯುನೈಟೆಡ್ ಸ್ಟೇಟ್ಸ್ ಯುರೋಪಿಯನ್ನಾದ್ಯಂತ ಅವನಿಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಇದರಿಂದ ಏನ್ ಮಾಡ್ದ, ವಿದ್ಯುತ್ ಶಕ್ತಿಯನ್ನು ಕೂಡ ಅವನು ಏನ್ ಮಾಡಿದ, ಕಂಡುಹಿಡಿದ. ಇಲ್ಲಿ ಏನೋ ಒಂದು ಮಿಂಚು ಉಂಟಾದಾಗ, ಒಂದು ಕಾಂತತೆ ಉಂಟಾದಾಗ, ಅವನ ಕೈಗೆ ಸ್ಪರ್ಶ ಆದಾಗ ಇಲ್ಲಿ ಏನಾಯ್ತು, ಒಂದು ವಿದ್ಯುತ್ ಏನಾಗ್ತದೆ, ಉತ್ಪತ್ತಿ ಆಗ್ತತಿ. ಏನೋ ಒಂದು ಎನರ್ಜಿ ಏನಾಗ್ತಾ ಇದೆ, ಉತ್ಪತ್ತಿ ಆಗ್ತೈತಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಏನಾಗ್ತತಿ, ಗೊತ್ತಾಗ್ತತಿ. ಅವಾಗ ಮೋಡಗಳ ಘರ್ಷಣೆಗೆ ಒಳಗಾದಾಗ ವಿದ್ಯುತ್ ಉಂಟಾಗ್ತತಿ ಅನ್ನುವ ಒಂದು ಅನುಭವ ಅವನಿಗೆ ಏನಾಗ್ತದೆ, ಅವಾಗ ಗೊತ್ತಾಗ್ತತಿ. ಈ ಒಂದು ಸಿಡಿಲಿನ ಆಘಾತದಿಂದ ಕಟ್ಟಡಗಳನ್ನು ಕೂಡ ರಕ್ಷಿಸುವ ಉದ್ದೇಶದಿಂದ ಮಿಂಚಿನ ರಾಡಾರ್ಗಳನ್ನು ಕೂಡ ಅವನು ಏನ್ ಮಾಡ್ತಾನ ಅಂತ ಹೇಳಿದ್ರೆ ನಿರ್ಮಿಸ್ತಾನೆ. ಈ ಕಟ್ಟಡಗಳು ದೊಡ್ಡ ದೊಡ್ಡ ಎತ್ತರವಾಗಿರುವಂತಹ ಕಟ್ಟಡಗಳನ್ನ ಕಟ್ಟಿರ್ತೀವಿ. ಗುಡುಗು ಮಿಂಚು ಉಂಟಾದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಆ ಸಿಡಿಲಿನ ಅಬ್ಬರಕ್ಕೆ ಏನಾಗ್ತತಿ ಅಂತ ಹೇಳಿದ್ರೆ, ಕಟ್ಟಡಗಳಿಗೆ ಏನಾಗ್ತತಿ, ಆ ಸಿಡಿಲು ಬಡದಾಗ ಏನಾಗ್ತತಿ, ಆ ಕಟ್ಟಡಗಳು ಬೀಳುವಂತ ಚಾನ್ಸಸ್ ಇರ್ತತಿ. ಹಾಗಾಗಿ ಆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾನ, ಒಂದು ರಾಡಾರ್ಗಳನ್ನು ಕೂಡ ಏನ್ ಮಾಡ್ತಾನ, ಅವನು ಕಂಡು ಹಿಡಿತಾನ. ಈ ರಾಡಾರ್ಗಳನ್ನ ಕಂಡು ಹಿಡಿದಕ್ಕಾಗಿ ಈ ಆಘಾತದಿಂದ ಕಟ್ಟಡಗಳನ್ನ ನಾವೇನ್ ಮಾಡ್ಬೋದು, ರಕ್ಷಿಸಿಕೊಳ್ಬಹುದು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಅವನನ್ನು ಕಂಡು ಹಿಡಿತಾನ. ಅವಾಗ ಅವನು ಕಂಡು ಹಿಡಿದು ನೋಡ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಯುರೋಪಿಯನ್ನಾದ್ಯಂತ ಅದನ್ನ ಕೂಡ ಗೌರವಿಸ್ತಾರ. ಆಮೇಲೆ ಇವತ್ತಿಯೂ ಸಹ ನಾವು ರಾತ್ರಿಯ ವೇಳೆ ಬೆಳಕನ್ನ ಕಾಣುತ್ತಿದ್ದೇವೆ ಮತ್ತು ನಿರ್ಭಯವಾಗಿ ಓಡಾಡುತ್ತಿರಲು ಕೂಡ ಕಾರಣ ಅಂತ ಹೇಳಿದ್ರೆ, ಅವನ ಚಟುವಟಿಕೆಗಳಿಂದ ನಮ್ಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಅವನು ಕಂಡುಹಿಡಿಯುವಂತ ಒಂದು ವಿದ್ಯುತ್ತೇ ಕಾರಣ. ಆ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ, ಬೆಂಜಮಿನ್ ಫ್ರಾಂಕ್ಲಿನ್.
ಇವನು ಮೊಟ್ಟ ಮೊದಲ ಬಾರಿಗೆ ದ ಡಿಸ್ಕವರಿ ಆಫ್ ಎಲೆಕ್ಟ್ರಿಸಿಟಿ ನಿರ್ಮಾತೃ ಅಂತ ಹೇಳಿ ಕೂಡ ಕರಿತೀವಿ. ದ ಡಿಸ್ಕವರಿ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದಿರುವಂತಹ ಒಬ್ಬ ಶ್ರೇಷ್ಠ ವಿಜ್ಞಾನಿ ಅಂತ ಹೇಳಿ ಕೂಡ ಹೇಳ್ಬೋದು. ಅವನೇ ಯಾರಪ್ಪ ಅಂತಾರೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಹೇಳಿ ಕೂಡ ಕರಿತೀವಿ. ಈ ಕಥೆಯಿಂದ ನಮಗೆ ಏನ್ ತಿಳಿತಪ್ಪ ಅಂತಾರ, ಅವನ ದಿನನಿತ್ಯ ತಾನು ಕೈಗೊಳ್ಳುವಂತ ಚಟುವಟಿಕೆಯಿಂದ ಏನಾಯ್ತಪ್ಪ ಅಂತ ಹೇಳಿದ್ರ ಅವನು ಈ ಒಂದು ಎಲೆಕ್ಟ್ರಿಸಿಟಿಯನ್ನ ಕಂಡುಹಿಡಿಯಲಿಕ್ಕೆ ಅವನಿಗೆ ಏನಾಯ್ತು ಸಾಧ್ಯ ಆಯ್ತು ಅಂತ ಹೇಳಿ ಕೂಡ ನಮ್ಗೆ ಗೊತ್ತಾಗ್ತದೆ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂತಂದ್ರ ಬೆಂಜಮಿನ್ ಫ್ರಾಂಕ್ಲಿನ್. ಯಾರು? ಬೆಂಜಮಿನ್ ಫ್ರಾಂಕ್ಲಿನ್. ಬೆಂಜಮಿನ್ ಫ್ರಾಂಕ್ಲಿನ್. ಹಾಗಾದ್ರೆ ವಿದ್ಯಾರ್ಥಿಗಳೇ, ವಿದ್ಯುತ್ ಶಕ್ತಿ ಕಂಡುಹಿಡಿದಂತ ವಿಜ್ಞಾನಿಯ ಕುರಿತು ನಾವಿಷ್ಟೆಲ್ಲ ತಿಳ್ಕೊಂಡ್ವಿ. ವಿದ್ಯುತ್ ಶಕ್ತಿಯನ್ನ ಕಂಡುಹಿಡಿದ ಅಂತ ಹೇಳಿ ಕೂಡ ಗೊತ್ತಾಯ್ತು. ಅಂದ್ರೆ ಮಿಂಚು ಉಂಟಾದಾಗ ಅದರಿಂದ ಒಂದ್ ಏನಾಯ್ತು ಎನರ್ಜಿ ಬಂತು. ಆ ಎನರ್ಜಿಯಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ ಅವನು ಈ ವಿದ್ಯುತ್ ಶಕ್ತಿಯನ್ನ ಕಂಡುಹಿಡಿದ ಅಂತ ಹೇಳಿ ಕೂಡ ಗೊತ್ತಾಯ್ತು. ಹಾಗಾದ್ರೆ ಒಂದು ವಾಹಕದಲ್ಲಿ ಸಾಮಾನ್ಯವಾಗಿ ಏನಾಯ್ತಪ್ಪ ಅಂತ ಹೇಳಿದ್ರೆ ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ, ವಿದ್ಯುತ್ ಶಕ್ತಿ ಅಂದ್ರೆ ಏನು? ಒಂದು ವಾಹಕದಲ್ಲಿ ವಿದ್ಯುದಾವೇಶಗಳ ಚಲನೆಯೇ ವಿದ್ಯುತ್ ಶಕ್ತಿ ಅಲ್ವಾ? ಒಂದು ವಾಹಕದಲ್ಲಿ ವಿದ್ಯುದಾವೇಶಗಳ ಚಲನೆಯೇ ಅಂತ ಕರಿತೀವಿ ನಾವು ವಿದ್ಯುತ್ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಇವತ್ತು ವಿದ್ಯುತ್ ಶಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯುತ್ ಶಕ್ತಿ ಅಂದ್ರೆ ಏನು ಅಂತ ಹೇಳಿ. ಯಾರು ಕಂಡುಹಿಡಿದ್ರು? ಬೆಂಜಮಿನ್ ಫ್ರಾಂಕ್ಲಿನ್. ವಿದ್ಯುತ್ ಶಕ್ತಿಯನ್ನು ಮೊಟ್ಟ ಮೊದಲಿಗೆ ಆವಿಷ್ಕರಿಸಿದಂತಹ ಕ್ರೆಡಿಟ್ ಯಾರಿಸಿರ್ತಪ್ಪ ಅಂತಂದ್ರೆ ಬೆಂಜಮಿನ್ ಫ್ರಾಂಕ್ಲಿನ್ ಅವರಿಗೆ ಸದ್ದತಿ. ಈಗ ಹಾಗಾದ್ರೆ ವಿದ್ಯುತ್ ಶಕ್ತಿ ಅಂತ ಹೇಳಿದ್ರ ಒಂದು ವಾಹಕದಲ್ಲಿ ವಿದ್ಯುದಾವೇಶಗಳ ಚಲನೆ ಅಂತ ಹೇಳಿ ಕೂಡ ಕರಿತೀವಿ. ಒಂದು ವಾಹಕದಲ್ಲಿ ವಿದ್ಯುದಾವೇಶಗಳು ಏನ್ ಮಾಡ್ತಾವ? ಚಲನೆಯನ್ನು ಹೊಂತು. ಅದನ್ನ ನಾವೇನಂತ ಕರಿತೀವಿ? ವಿದ್ಯುತ್ ಶಕ್ತಿ. ಅಂದ್ರ ಒಂದು ವಾಹಕದಲ್ಲಿನ ವಿದ್ಯುದಾವೇಶಗಳ ಚಲನ ಶಕ್ತಿ. ಒಂದು ವಾಹಕದಲ್ಲಿ ವಿದ್ಯುದಾವೇಶಗಳ ಚಲನೆ, ಇದನ್ನ ಏನಂತ ಕರಿತೀವಿ? ವಿದ್ಯುತ್ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಈ ವಿದ್ಯುತ್ ಶಕ್ತಿಯಲ್ಲಿ ಎರಡು ರೀತಿಯಾಗಿರುವಂತವು ಬರ್ತವೆ. ಒಂದು ಧನಾಗ್ರ ಮತ್ತು ಒಂದು ಋಣಾಗ್ರ ಅಂತ ಹೇಳಿ ಕೂಡ ಕರಿತೀವಿ. ಧನಾಗ್ರ ಮತ್ತು ಒಂದು ಋಣಾಗ್ರ ಅಥವಾ ಒಂದು ತಟಸ್ಥ ಅಂತ ಹೇಳಿ ಕೂಡ ಕರಿತೀವಿ. ಒಂದೇನಕ್ಕೆ ಕರಿತೀವಪ್ಪ ಅಂತಂದ್ರೆ ವಿದ್ಯುತ್ ಇರುವಂತದ್ದನ್ನು ಕೂಡ ನೋಡ್ತೀವಿ. ಮೊಟ್ಟ ಮೊದಲ ಬಾರಿಗೆ ನಮಗೆ ಈ ವಿದ್ಯುತ್ ಶಕ್ತಿಯನ್ನ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೇವಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ನೀವು ಬ್ಯಾಟ್ರಿಯನ್ನ ನೋಡಿರಲ್ಲ? ಬ್ಯಾಟ್ರಿ ನೋಡಿದ್ರೆ ಇದು ನಾವು ಬ್ಯಾಟ್ರಿ ಅಂತ ಹೇಳಿ ಕರಿತೀವಿ. ಇದು ಬ್ಯಾಟ್ರಿ. ಇದರ ಒಂದು ಧನಾಗ್ರ ಇದೆ, ಒಂದೇನಾಗಿದೆ ಋಣಾಗ್ರ ಇದೆ. ಒಂದು ಧನಾಗ್ರ, ಒಂದು ಋಣಾಗ್ರ. ಒಂದು ಧನಾಗ್ರ ಒಂದು ಋಣಾಗ್ರ ಇದ್ರೆ ಮಾತ್ರ ಏನಾಗ್ತದೆ ಹೇಳಿ, ನಾವು ಇಲ್ಲಿ ಹಾಕಿರುವಂತ ಲೈಟ್ಗಳು ಏನಾಗ್ತವೆ ಅಂತ ಹೇಳಿದ್ರೆ ಆನ್ ಆಗ್ತವೆ. ಈಗ ಸಾಮಾನ್ಯವಾಗಿ ನಾವು ಇದನ್ನ ಎಂತ ಲೈಟ್ ಅಂತ ಹೇಳಿ ಕೂಡ ಕರಿತೀವಿ ಹೇಳ್ರಿ. ಈ ಲೈಟ್ ಹಾಕಿದ್ದೀನಿ ನಾನು, ಏನು LED ಬಲ್ಬ್ ಅಂತ ಹೇಳಿ ಕೂಡ ಕರಿತೀವಿ. ಏನಿದು LED ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರ ಇದು ಸಾಮಾನ್ಯವಾಗಿ ನೋಡ್ರಿ, ಸಾಮಾನ್ಯವಾಗಿ ಇಲ್ಲಿ ವಿದ್ಯುತ್ ಕೋಶ ಅಂತ ಹೇಳಿ ಕೂಡ ಕರಿತೀವಿ. ಒಂದು ವಿದ್ಯುತ್ ಕೋಶ ಅಂತ ಹೇಳಿದ್ರೆ ಈ ರೀತಿಯಾಗಿರುವಂತಹ ಸಿಂಬಲ್ ಅನ್ನ ತೋರಿಸ್ತವೆ. ಇದರಲ್ಲಿ ಇದು ಧನಾಗ್ರ, ಇದು ಋಣಾಗ್ರ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ಬ್ಯಾಟ್ರಿ ಐತಲ್ಲ, ಈ ಬ್ಯಾಟ್ರಿಯಲ್ಲಿ ಒಂದು ಧನಾಗ್ರ ಇರ್ತದೆ, ಒಂದೇನಾಗಿರುತ್ತೆ ಋಣಾಗ್ರ ಅಂತ ಹೇಳಿ ಕೂಡ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಒಂದು ಧನಾಗ್ರ ಒಂದು ಋಣಾಗ್ರಗಳನ್ನು ಕೂಡ ಒಳಗೊಂಡಿರ್ತೈತಿ. ಬೆಳಕು ಹೊರಸೂಸುವುದನ್ನ ಕರಿತಪ್ಪ ಅಂದ್ರೆ ಡಯೋಡ ಅಂತ ಹೇಳಿ ಕೂಡ ಕರಿತೀವಿ. ಡಯೋಡ ಅಂತ ಹೇಳಿದ್ರೆ ನಾವು LED ಬಲ್ಬ್ ನಿಂದ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನ ನಾವು ತೋರಿಸ್ತೀವಿ. ಇದನ್ನ ನಾವು ಡಯೋಡ ಅಂತ ಹೇಳಿ ಕೂಡ ಕರಿತೀವಿ. ಇದೇನಿದು ಡಯೋಡ, ಇದು ಡಯೋಡ. LED ಅಂತ ಹೇಳಿ ಕೂಡ ಕರಿತೀವಿ. LED ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಲೈಟ್ ಎಮಿಟೆಡ್ ಡಯೋಡ ಅಂತ ಹೇಳಿ ಕೂಡ ಕರಿತೀವಿ. ಏನೇನ್ರಿ? ಲೈಟ್ ಎಮಿಟೆಡ್ ಡಯೋಡ ಅಂತ ಹೇಳಿ ಕೂಡ ಕರಿತೀವಿ. ಈಗ ನಾವು ಹೇಳ್ಬೋದು, ಈಗ ಇಲ್ಲಿ ಬ್ಯಾಟ್ರಿ ಇದೆ, ಬ್ಯಾಟ್ರಿಯಿಂದ ಕರೆಂಟ್ ಹೆಂಗ್ ಫ್ಲೋ ಆಯಿತು ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ.
ಕರೆಂಟ್ ಫ್ಲೋ ಆಗ್ಬೇಕಾದಾಗ ನಾವೊಂದು ಸ್ವಿಚ್ ಅನ್ನ ಮಾಡ್ಕೊಂಡಿರ್ತೇವೆ. ಇದು ನಾವೆಂತ ಕರಿತೀವಿ? ಸ್ವಿಚ್ ಅಂತ ಹೇಳಿ ಕೂಡ ಕರಿತೀವಿ. ನೀವು ಬಟನ್ ಆನ್ ಮಾಡಿದ್ರೆ ಮಾತ್ರ ಏನಾಗ್ತತಿ? ಕರೆಂಟ್ ಏನಾಗ್ತತಿ? ಫ್ಲೋ ಆಗ್ತದೆ ಸರ್ಕ್ಯೂಟ್ ನಲ್ಲಿ. ಆನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ಟೋರ್ ಆಗಿರುವಂತ ಎನರ್ಜಿ ಇಲ್ಲಿ ಏನಾಗಂಗಿಲ್ಲ, ಫ್ಲೋ ಆಗಂಗಿಲ್ಲ, ಅಲ್ಲೇ ಇರುತ್ತೆ ಎನರ್ಜಿ. ಇದು ಯೂಸ್ ಮಾಡಿದ್ರೆ ಮಾತ್ರ ಎನರ್ಜಿ ಏನಾಗ್ತತಿ? ಖಾಲಿ ಆಗ್ತತಿ. ಯೂಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಎನರ್ಜಿ ಏನಾಗ್ತತಿ? ಹಾಗೆ ಇರ್ತದೆ. ನೋಡಲ್ಲಿ ಸಾಮಾನ್ಯ ತೋರಿಸ್ತೇನೆ ಎನರ್ಜಿ ಇಲ್ಲಿ ಯಾವ ರೀತಿ ಕರೆಂಟ್ ನಾವು ಸ್ವಿಚ್ ಹಾಕಿದ ತಕ್ಷಣ ಆನ್ ಆಗ್ತತಿ ಅಂತ ಹೇಳ್ಬಿಟ್ಟು. ಕನೆಕ್ಷನ್ ಸ್ವಲ್ಪ ಲೂಸ್ ಇಟ್ಟರೆ ಆನ್ ಆಗಲ್ಲ. ಪಟ್ಟ ವಿದ್ಯುತ್ ಶಕ್ತಿ ಹೆಂಗ ಸರ್ಕ್ಯೂಟ್ ನಲ್ಲಿ ಫ್ಲೋ ಆಗ್ತತಿ ಅಂತ ಹೇಳಿದ್ರೆ ಇದು ಬ್ಯಾಟ್ರಿ, ಇದು ಸ್ವಿಚ್ ಅಂತ ಹೇಳಿ ಕರಿತೀವಿ. ಇವನ್ನ ಅಂತ ಕರಿತೀವಿ LED ಬಲ್ಬ್, ಲೈಟ್ ಎಮಿಟೆಡ್ ಡಯೋಡಾ ಅಂತ ಹೇಳಿ ಕೂಡ ಕರಿತೀವಿ. ಡಯೋಡಾ ಅಂತ ಹೇಳಿ ಕೂಡ ಕರಿತೀವಿ. ಈಗ ನೋಡ್ರಿ, ನಾನು ಇಲ್ಲಿ ಎನರ್ಜಿ ಇದ್ರೂ ಕೂಡ ಇಲ್ಲಿ ಯಾವ ಕೂಡ ಲೈಟ್ ಆನ್ ಆಗಿಲ್ಲ, ಸರ್ಕ್ಯೂಟ್ ನಲ್ಲಿ ಫ್ಲೋ ಆಗ್ತಾ ಇಲ್ಲ ಕರೆಂಟ್. ನಾನು ಈ ಸ್ವಿಚ್ ಅನ್ನ ಹಾಕ್ತೇನೆ. ಸ್ವಿಚ್ ಹಾಕಿದ ತಕ್ಷಣ ಏನಾದ್ರು ಲೈಟ್ ಏನಾದ್ರು ಈಗ ಆನ್ ಆದ. ಹೆಂಗ ಆನ್ ಆದ್ವು ಈಗ? ಅದ ಕರೆಂಟ್ ಆನ್ ಆಗ್ಬೇಕಾದ್ರೆ ಹೆಂಗ ಆಯ್ತಿಲ್ಲ ಆನ್ ಈಗ? ಇದು ಮತ್ತು ಇದರ ಮಧ್ಯೆ ಏನಾಯ್ತು? ಕನೆಕ್ಷನ್ ಇದ್ದಿಲ್ಲ. ನಾ ಈ ಸ್ವಿಚ್ ಹಾಕಿದ ತಕ್ಷಣ ಏನಾಯ್ತು? ಇದಕ್ಕೂ ಏನಾಯ್ತು ಅಲ್ಲಿ ಕನೆಕ್ಟ್ ಆದ ತಕ್ಷಣ ಏನ್ ಮಾಡ್ತೀವಿ? ಈ ಸರ್ಕ್ಯೂಟ್ ನಲ್ಲಿ ಏನಾಯ್ತು? ಕರೆಂಟ್ ಫ್ಲೋ ಆಯ್ತು. ಕರೆಂಟ್ ಫ್ಲೋ ಆಗಿದ್ರೆ ನಮಗೆ ಕಾಣ್ಬೇಕಂದ್ರೆ ಹೆಂಗ್ ಗೊತ್ತಾಗ್ತದೆ? ಕರೆಂಟ್ ಫ್ಲೋ ಆಯ್ತು ಅಂದ್ರೆ ಏನಾದ್ರು ಗೊತ್ತಾಗ್ತದೆ? ವೈರ್ ನೋಡಿದ ತಕ್ಷಣ ಗೊತ್ತಾಗ್ತದೆ ನಮ್ಗ? ಇಲ್ಲ. ಕರೆಂಟ್ ಫ್ಲೋ ಆಗಿದೆ ಅಂತ ಹೇಳಿ ಹೆಂಗ್ ಗೊತ್ತಾಗ್ತದೆ ನಮ್ಗ? ಲೈಟ್ ಆನ್ ಆದಾಗ, ಅಥವಾ ಅದರ ಸುತ್ತಲೂ ಯಾವ್ದಾರ ಒಂದು ವಸ್ತು ಅಥವಾ ಒಂದು ನಾವು ವೋಲ್ಟ್ ಮೀಟರ್ ಇರ್ಬೋದು ಅಥವಾ ಏನೋ ಇಷ್ಟಪ್ಪ ಅಂತ ಹೇಳಿದ್ರೆ ಆ ವಸ್ತು ಏನಾಗ್ತದೆ? ವೈಬ್ರೇಟ್ ಆಗ್ತೈತಿ. ವೈಬ್ರೇಟ್ ಆಗೋದ್ರ ಮೂಲಕ ಏನಾಗ್ತದೆ ನಮ್ಗೆ ಅಂತ ಹೇಳಿದ್ರೆ ಇಲ್ಲಿ ಆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತತಿ ಅಂತ ಹೇಳಿ ಕೂಡ ಗೊತ್ತಾಗ್ತದೆ. ಬಟ್ ಇಲ್ಲಿ ಎನರ್ಜಿ ಸ್ಟೋರ್ ಇತ್ತು, ಇಲ್ಲ ಬಟನ್ ಹಾಕಿದ ತಕ್ಷಣ ಐತಿ ಎನರ್ಜಿ ಏನಾಯ್ತು? ಫ್ಲೋ ಆಗ್ತತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲೊಂದು ಸಿಂಪಲ್ ಆಗಿರುವಂತದ್ದು ಒಂದು ಸರಳ ವಿದ್ಯುತ್ ಮಂಡಲವನ್ನು ಕೂಡ ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಡಯಾಗ್ರಾಮ್ ಅನ್ನು ಬರ್ಕೊಳ್ಳಿ. ಡಯಾಗ್ರಾಮ್ ಬರ್ಕೊಳ್ಳಿ. ನೋಡ್ಲಿ, ಇದು ಬ್ಯಾಟ್ರಿ, ಕೀ, ಇದು ಕರೆಂಟ್ ಏನಾಗ್ತತಿ? ಫ್ಲೋ ಆಗ್ತತಿ. ಇದು ಬಲ್ಬ್. ಅರ್ಥಾಯ್ತಾ? ಈಗ ನಾವಿಲ್ಲಿ ಕೀ ಆನ್ ಮಾಡಿದ ತಕ್ಷಣ ಇಲ್ಲಿ ತೋರಿಸಿದ ನಾನು, ಇಲ್ಲಿ ಬಟನ್ ಆನ್ ಮಾಡಿದ ತಕ್ಷಣ ಏನಾಯ್ತಪ್ಪ ಅಂತ ಹೇಳಿದ್ರೆ ಕರೆಂಟ್ ಫ್ಲೋ ಆಯ್ತು. ಇದು ಬ್ಯಾಟ್ರಿ. ಇದು ಬ್ಯಾಟ್ರಿ ಇರ್ತೈತಿ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರ್ತೈತಿ. ನಾವಿಲ್ಲಿ ಬಟನ್ ಹಾಕಿದ ತಕ್ಷಣ ಏನಾಯ್ತದಪ್ಪ ಅಂದ್ರೆ ಕರೆಂಟ್ ಫ್ಲೋ ಆಗ್ತದೆ ಸರ್ಕ್ಯೂಟ್ ಅಲ್ಲಿ. ಈ ರೀತಿಯಾಗಿ ಫ್ಲೋ ಆಗಿಬಿಟ್ಟು ಇಲ್ಲಿ ಏನಾಗ್ತೈತೆ? ಲೈಟ್ ಆನ್ ಆಗ್ತದೆ. ಲೈಟ್ ಆನ್ ಆದ ತಕ್ಷಣ ಅಲ್ಲಿ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಫ್ಲೋ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ಇಲ್ಲ ಕೀಯನ್ನ ನಾನು ಆಫ್ ಮಾಡಿದೆ ಅಂತ ಹೇಳಿ, ಕೀ ತೆಗೆದೆ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಏನಾಗ್ತೈತೆ? ಲೈಟ್ ಆಫ್ ಆಗ್ತದೆ. ಕೀ ಆನ್ ಮಾಡಿದ ತಕ್ಷಣ ಆಫ್ ಆಗ್ತದೆ. ಯಾಕೆ ಆಫ್ ಆಯ್ತು? ಕನೆಕ್ಷನ್ ಏನಾಯ್ತು ಅಲ್ಲಿ ತಪ್ಪು. ಇದಕ್ಕೂ ಅದರ ಮಧ್ಯೆ ಏನಾಗ್ತದೆ? ಕನೆಕ್ಷನ್ ಅಲ್ಲಿ ಸಿಗೋದಿಲ್ಲ. ಆಯ್ತಾ? ಇದನ್ನ ನಾವು ಸರಳ ವಿದ್ಯುತ್ ಮಂಡಲ ಅಂತ ಹೇಳಿ ಕೂಡ ಕರಿತೀವಿ. ಒಂದು ವಿದ್ಯುತ್ ನಮಗೆ ಗೊತ್ತಾಗಬೇಕಪ್ಪ ಅಂದ್ರೆ ಈ ರೀತಿಯಾಗಿರುವಂತಹ ಮಂಡಲಗಳನ್ನು ಒಳಗೊಂಡಿರಬೇಕು. ಬ್ಯಾಟರಿ ಬೇಕು, ಕೀ ಬೇಕು, ಮತ್ತ ಲೈಟ್ ಬೇಕು. ಇದ್ದಾಗ ಮಾತ್ರ ಅಲ್ಲಿ ಸರ್ಕ್ಯೂಟ್ ನಲ್ಲಿ ನಮಗೆ ಕರೆಂಟ್ ಇರೋದು ನಮಗೆ ಏನಾಗ್ತೈತಿ? ಗೊತ್ತಾಗ್ತೈತಿ. ಇದನ್ನ ನಾವು ಸರಳ ವಿದ್ಯುತ್ ಮಂಡಲ ಅಂತ ಹೇಳಿ ಕೂಡ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ಈಗ ನಿಮಗೆ ಇದು ಗೊತ್ತಾಯ್ತು ಏನಂತ ಹೇಳಿದ್ರೆ
LED ಅದರ ವಿಸ್ತೃತ ರೂಪ ಲೈಟ್ ಎಮಿಟೆಡ್ ಆಫ್ ಡಯೋಡ್ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ನಾವು ಇಲ್ಲಿ ಕೆಲವು ಧನಾತ್ಮಕ ಟರ್ಮಿನಲ್ ಅಂತ ಹೇಳಿ ಕೂಡ ಕರಿತೀವಿ, ಚಿಕ್ಕ ಕಾಲದ ಋಣಾತ್ಮಕ ಟರ್ಮಿನಲ್ ಅಂತ ಹೇಳಿ ಕೂಡ ಕರಿತೀವಿ. ಈ LED ಉದ್ದನೆಯಾಗಿರುವಂತ ಇದೊಂದು ಲೈಟ್ ಇರ್ತದಲ್ಲ, ಈ ಲೈಟ್ ಏನಿದೆಯಲ್ಲ, ಈ ಲೈಟ್ ಅಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ಒಂದು ಉದ್ದ ಇದೆ, ಒಂದು ಚಿಕ್ಕದಿದೆ. ಒಂದೇನಿದೆ ಉದ್ದ ಇದೆ, ಒಂದು ಚಿಕ್ಕದಿದೆ LED ಬಲ್ಬ್. ಇದನ್ನ ನಾವು ಉದ್ದ ಇರುವುದನ್ನ ಉದ್ದ ಕಾಲನ್ನು ಹೊಂದಿರುವುದನ್ನ ಕರಿತೀವಿ ಧನಾತ್ಮಕ ಟರ್ಮಿನಲ್ ಅಂತ ಹೇಳಿ ಕೂಡ ಕರಿತೀವಿ. ಚಿಕ್ಕದಾಗಿರೋಣ ಅಂತ ಕರಿತೀವಿ ಅಂತ ಹೇಳಿದ್ರೆ ಋಣಾತ್ಮಕ ಟರ್ಮಿನಲ್ ಅಂತ ಹೇಳಿ ಕೂಡ ಕರಿತೀವಿ. ಇದು ಋಣಾವೇಶ, ಇದು ಧನಾವೇಶ. ಇದು ಧನಾಗ್ರ ಉದ್ದನೇದೈತಲ್ಲ ಇದು ಧನಾಗ್ರ, ಇದು ಸಣ್ಣದೇನೈತಲ್ಲ ಇದೇನಂತ ಕರಿತೀವಿ ಋಣಾಗ್ರ ಅಂತ ಹೇಳಿ ಕೂಡ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಸಾಮಾನ್ಯವಾಗಿ ಜೋಡಣಾ ತಂತಿಗಳಲ್ಲಿ ಕೂಡ ವಿದ್ಯುತ್ ಮಂಡಲದ ವಿವಿಧ ಘಟಕಗಳ ಜೋಡಣೆಗೂ ಕೂಡ ಈ ತಂತಿಗಳನ್ನ ನಾವೇನ್ ಮಾಡ್ತೀವಪ್ಪ ಅಂತೀರ ಉಪಯೋಗಿಸಲಾಗ್ತದೆ. ಸಾಮಾನ್ಯವಾಗಿ ಬೆಳ್ಳಿಯ ಉತ್ತಮ ವಿದ್ಯುತ್ ವಾಹಕವಾಗಿದ್ರೂ ಕೂಡ ಈ ತಂತಿಗಳನ್ನ ತಾಮ್ರವನ್ನು ಕೂಡ ನಾವೇನ್ ಮಾಡ್ತೀವಪ್ಪ ಅಂತೀರ ಬಳಸ್ತೀವಿ. ಸಾಮಾನ್ಯವಾಗಿ ವಿದ್ಯುತ್ ಮಂಡಲದಲ್ಲಿ 2 ಬಣ್ಣದ ತಂತಿಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಉಪಯೋಗಿಸಲಾಗ್ತದೆ. ನೀವು ಸಾಮಾನ್ಯವಾಗಿ ವೈರ್ ಅನ್ನ ಕೂಡ ನೋಡ್ರಿ, ಒಂದೇ ಬಣ್ಣದಿರಬಹುದು, 2 ಬಣ್ಣದಿರ್ತದೆ. ಒಂದು ಕೆಂಪದಿರ್ಬೋದು, ಹಸಿರಿರ್ಬೋದು, ಅಥವಾ ಕರಿಯದಿರ್ಬೋದು, ಅಥವಾ ಬಿಳಿಯದಿರ್ಬೋದು. 2 ಕಲರ್ ಅನ್ನ ಯೂಸ್ ಮಾಡ್ತೀವಿ. ಯಾಕೆ 2 ಕಲರ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಸರ್ಕ್ಯೂಟ್ ನಿಂದ ಇನ್ನೊಂದು ಸರ್ಕ್ಯೂಟ್ ನಾವು ವೈರ್ ಅನ್ನ ತರಬೇಕಾದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಕಲರ್ ಡಿಫರೆನ್ಸ್ ಇದ್ರ ನಾವೇನ್ ಮಾಡ್ತೀವಿ ಸರ್ಕ್ಯೂಟ್ ನಾಗ ಕನೆಕ್ಷನ್ ಅನ್ನ ಏನ್ ಮಾಡ್ತೀವಿ ನಾವು ಕರೆಕ್ಟ್ ಆಗಿ ಜೋಡಿಸ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಕರೆಂಟ್ ಅನ್ನ ಜೋಡಿಸ್ಲಿಕ್ಕೂ ಬರಂಗಿಲ್ಲ. ಆ ಒಂದು ಉದ್ದೇಶ ಹೊಂದಿರ್ತೈತಿ, ಅರ್ಥ ಆಯ್ತಾ? ಅದಕ್ಕೋಸ್ಕರ 2 ರೀತಿಯಾಗಿರುವಂತ ವೈರ್ ಗಳನ್ನ 2 ಕಲರ್ ಗಳನ್ನ ನಾವೇನ್ ಮಾಡ್ತೀವಿ ಬಳಕೆಯನ್ನ ಮಾಡಲಾಗ್ತದೆ. ಈಗ ನಿಮಗೆ ಗೊತ್ತಾಯ್ತು, ಈಗ ಇದು ಉದ್ದನೇದು ಪಾಸಿಟಿವ್, ಗಿಡ್ಡನೇದು ನೆಗೆಟಿವ್, ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಜೋಡಣಾ ತಂತಿಗಳು ಕೂಡ ವಿದ್ಯುತ್ ಮಂಡಲದಲ್ಲಿ ವಿವಿಧ ಘಟಕಗಳ ಜೋಡಣೆಗೆ ತಂತಿಗಳನ್ನು ಕೂಡ ಉಪಯೋಗಿಸಲಾಗುತ್ತದೆ. ಸಾಮಾನ್ಯವಾಗಿ ನಾವು ಬೆಳ್ಳಿನೂ ಕೂಡ ವಿದ್ಯುತ್ತಿನ ಉತ್ತಮ ವಾಹಕ, ಆದ್ರೆ ನಾವು ತಾಮ್ರವನ್ನ ಹೆಚ್ಚಾಗಿ ಬಳಕೆಯನ್ನು ಕೂಡ ಮಾಡ್ತೀವಿ. ನೋಡ್ರಿ, ತಾಮ್ರನು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಕಬ್ಬಿಣನು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬಟ್ ಅದರ ಕಬ್ಬಿಣವ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಕಬ್ಬಿಣಕ್ಕೆ ನಾವೇನಾದ್ರೂ ಕೂಡ ಅಲ್ಲಿ ಇದನ್ನ ಕೊಟ್ಟಿವಪ್ಪ ಅಂತ ಹೇಳಿದ್ರೆ, ಈ ಕಡೆಯಿಂದ ಈ ಕಡೆ ಫ್ಲೋ ಆಗ್ಲಿಕ್ಕೆ ಕೊಟ್ಟಿ ಅಂತ ಹೇಳಿದ್ರೆ ಕಬ್ಬಿಣ ಏನ್ ಮಾಡ್ತೈತಿ, ವಿದ್ಯುತ್ ಅನ್ನ ಹೆಚ್ಚು ಪ್ರಮಾಣದಲ್ಲಿ ಏನ್ ಮಾಡ್ತೈತಿ, ಹೀರಿಕೆಯನ್ನ ಮಾಡ್ಕೊಳ್ತೈತಿ. ಅವಾಗ ಏನ್ ಮಾಡ್ತೈತಿ, ಫ್ಲೋ ಮಾಡ್ತದ ಮುಂದಕ್ಕೆ. ಏನ್ ಮಾಡ್ತೀವಿ ಸರ್, ಇದು ಇದು ಗುಡ್ ಕಂಡಕ್ಟರ್ ಅಲ್ಲ ಅಂತ ಹೇಳ್ಬಿಟ್ಟು ನೀವೇನಾದ್ರು ಕಬ್ಬಿಣದ ವಸ್ತುಗಳನ್ನ ನೀವು ಆ ವಿದ್ಯುತ್ ವೈರ್ಗೆ ಏನಾದ್ರು ಟಚ್ ಮಾಡಿದ್ರೆ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ನಮ್ಗೆ ಏನಾಗ್ತೈತಿ, ಶಾಕ್ ಹೊಡಿತೈತಿ, ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಸಾಮಾನ್ಯವಾಗಿ ತಂತಿಯನ್ನ ಬಳಸ್ತೀವಿ. ಇನ್ನೊಂದು ಅಲ್ಯೂಮಿನಿಯಂ ತಂತಿಯನ್ನ ನಾವು ಹೆಚ್ಚಾಗಿ ಬಳಕೆಯನ್ನ ಮಾಡ್ತೀವಿ. ದೂರದ ಕಡೆಯಿಂದ ನಾವು ತರಬೇಕಾದ್ರೆ ಅಲ್ಯೂಮಿನಿಯಂ ತಂತಿಯನ್ನು ತೆಗೆದುಕೊಂಡು ಬರ್ತೇವೆ. ಅಲ್ಯೂಮಿನಿಯಂ ತಂತಿಯಿಂದ ನಾವು ನೆಕ್ಸ್ಟ್ ನಮ್ಮ ಮನೆ ಒಳಗಡೆ ನಾವು ಸರ್ಕ್ಯೂಟ್ ಅನ್ನ ಹಾಕೊಳ್ಬೇಕಾದ್ರೆ ನಾವು ಯಾವ ತಂತಿಯನ್ನ ಯೂಸ್ ಮಾಡ್ತೇವೆ? ತಾಮ್ರದ ತಂತಿ ಇರ್ತದೆ. ನಮ್ಮ ವೈರ್ ಒಳಗಡೆ ಇರ್ತದಲ್ಲ, ಈ ವೈರ್ ಇರ್ತಲ್ಲ, ಈ ವೈರ್ ಒಳಗಡೆ ಎಲ್ಲ ಯಾವ ತಂತಿ ಇದೆ ಅಂತ ಹೇಳಿದ್ರೆ ತಾಮ್ರದ ತಂತಿ ಇದೆ. ತಾಮ್ರ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಕೂಡ, ಅದು ಕೂಡ. ನೆಕ್ಸ್ಟ್ ಇಲ್ಲಿ ಸ್ವಿಚ್, ಇದನ್ನ ನಾವು ಸರ್ಕ್ಯೂಟ್ ನ ಒಂದು ಪೂರ್ಣಗೊಳಿಸಲು ಕೂಡ ಮತ್ತು ಅಥವಾ ಕಡಿತಗೊಳಿಸಲು ಕೂಡ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಸ್ವಿಚ್ ಅನ್ನ ಬಳಕೆಯನ್ನ ಮಾಡ್ತೇವೆ. ಇದೆ ಸ್ವಿಚ್. ಇದು ಸರ್ಕ್ಯೂಟ್ ಅನ್ನ ಪೂರ್ಣಗೊಳಿಸಬೇಕಾದ್ರೂ ಸ್ವಿಚ್ ಅನ್ನ ಬಳಕೆಯನ್ನ ಮಾಡ್ತೇವೆ. ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ಸಂಚಾರ ಕಡಿತಗೊಳಿಸಬೇಕಾದ್ರೂ ಕೂಡ ನಾವೇನ್ ಮಾಡ್ತೇವೆ, ಸ್ವಿಚ್ ಅನ್ನ ಬಳಕೆಯನ್ನ ಮಾಡ್ಕೊಳ್ತೇವೆ. ಈ ಸ್ವಿಚ್ ಇಲ್ಲ ಅಂತ ಹೇಳಿದ್ರೆ ನಾವು ಕರೆಂಟ್ ಅನ್ನ ಬೇಕಾದ ಟೈಮ್ ನಲ್ಲಿ ಆನ್ ಮಾಡ್ಕೊಳ್ಳಿಕ್ಕೆ, ಬ್ಯಾಡದ ಟೈಮ್ ನಲ್ಲಿ ಆಫ್ ಮಾಡ್ಲಿಕ್ಕೆ ಬರೋದಿಲ್ಲ, ಅರ್ಥ ಆಯ್ತಾ? ಈ ಸ್ವಿಚ್ ಇತ್ತಪ್ಪ ಅಂತ ಹೇಳಿದ್ರೆ ನಾವ್ ಯಾವಾಗ ಬೇಕಾದ್ರೂ ಕೂಡ ನಾವೇನ್ ಮಾಡ್ಬೋದು, ಬೇಕಾದ್ರೆ ಹಾಕೊಳ್ಬಹುದು, ಬೇಡಾದ್ರೆ ಎನರ್ಜಿಯನ್ನ ನಾವೇನ್ ಮಾಡ್ಬೋದು, ಈ ಬ್ಯಾಟ್ರಿಯಲ್ಲಿ ಸ್ಟೋರ್ ಆಗಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಎನರ್ಜಿ ಏನಾಗ್ತೈತಿ, ಸ್ಲೋ ಆಗಿಬಿಡ್ತೈತಿ, ಅರ್ಥ ಆಯ್ತಾ? ಪೂರ್ಣ ಎನರ್ಜಿ ಖಾಲಿ ಇತ್ತಂದ್ರೆ ಬ್ಯಾಟ್ರಿ ಏನಾಗಿಲ್ಲ, ಅವಾಗ ವೀಕ್ ಆಗಿರ್ತೈತಿ, ಅವಾಗ ಏನಾಗಿಲ್ಲ, ಲೈಟ್ ಏನಾಗಿಲ್ಲ, ಆನ್ ಆಗೋದಿಲ್ಲ, ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಸರಳ ಮತ್ತು ಸಮಾನಾಂತರ ವಿದ್ಯುತ್ ಮಂಡಲ ಅಂತ ಹೇಳಿ ಕೂಡ ಕರಿತೀವಿ. ನೀವು ಲೈಟ್ ಸೀರಿಯಲ್ ಸೆಟ್ ಅನ್ನ ನೋಡಿರ್ತೀವಿ. ಈ ಸಾಮಾನ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಕೆಲವೊಂದು ಸೀರಿಯಲ್ ಸೆಟ್ ಅನ್ನ ಹಾಕಿರ್ತಾರೆ. ಸೀರಿಯಲ್ ಸೆಟ್ ಅನ್ನ ಹಾಕಿದಾಗ ಏನಾಗ್ತದಪ್ಪ ಅಂದ್ರೆ ಒಂದರಿಂದ ಇನ್ನೊಂದು ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಕರೆಂಟ್ ಏನಾಗಂಗಿಲ್ಲ, ಫ್ಲೋ ಆಗಂಗಿಲ್ಲ. ಸಮಾನಾಂತರ ಶ್ರೇಣಿ ಅಂತ ಹೇಳಿ ಕೂಡ ಕರಿತೀವಿ. ಈಗ ಸಾಮಾನ್ಯವಾಗಿ ಇಲ್ಲೇ ನೀವು ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನಪ್ಪಾ ಅಂತಾರೆ, ಕರೆಂಟ್ ಅನ್ನ ಬಟನ್ ಅನ್ನ ಹಾಕಿದ್ದೀನಿ ನಾನು, ಇಲ್ಲೊಂದು ಲೈಟ್ ಅನ್ನ ತೆಗೆದಿದ್ದೀನಿ. ಇದು ಲೈಟ್ ತೆಗೆದ್ರು ಕೂಡ ಇಲ್ಲಿ ಕರೆಂಟ್ ಏನಾಗಿಲ್ಲ ಅಂತ ಹೇಳಿದ್ರೆ ಆನ್ ಆಗಿ. ಈಗ ನೋಡ್ರಿ, ಈಗ ನಾನು ಕನೆಕ್ಷನ್ ಕೊಡ್ತಾನೆ ಒಂದಕ್ಕೊಂದು, ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಆನ್ ಆಗ್ತದೆ. ನೋಡಿ, ಇದು ಕನೆಕ್ಷನ್ ತೆಗೆದ್ರೆ
ಕಡೆಯಿಂದ ಈ ಕಡೆ ನಾವೇನಾಗ್ತತಿ ಸರ್ಕ್ಯೂಟ್ ಕನೆಕ್ಟ್ ಆದ್ರೆ ಮಾತ್ರ ಮುಂದ್ಗಡೆ ಏನಾಗ್ತತಿ ಫ್ಲೋ ಆಗ್ತತಿ. ನಾವು ಸೀರಿಯಲ್ ಸೆಟ್ ಅನ್ನ ಹಾಕಿರ್ತಲ್ಲ, ಸೀರೀಸ್ ಕನೆಕ್ಷನ್ ಅಂತ ಹೇಳಿ ಕೂಡ ಕರಿತೀವಿ. ಈ ಕಡೆಯಿಂದ ಆ ಕಡೆ ಕನೆಕ್ಷನ್ ಇದ್ರೆ ಮಾತ್ರ ಮುಂದಿನ ಲೈಟ್ ಆಗ್ತದೆ. ಒಂದು ಲೈಟ್ ಏನಾದ್ರೂ ಕೂಡ ಹೋಯ್ತಪ್ಪ ಅಂತ ಹೇಳಿದ್ರ ಮುಂದೆಗಡೆ ಲೈಟ್ ಏನಾಗಂಗಿಲ್ಲ, ಆನ್ ಆಗಂಗಿಲ್ಲ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕಪ್ಪ ಅಂತ ಇಲ್ಲಿ ಕನೆಕ್ಟ್ ಆಗ್ಲೇಬೇಕು. ಕನೆಕ್ಟ್ ಆಗ್ಲಿಲ್ಲ ಅಂತೀರ ಲೈಟ್ ಏನಾಗಂಗಿಲ್ಲ, ಆನ್ ಆಗಂಗಿಲ್ಲ. ನೋಡ್ರಿ ಇದು ಸೀರೀಸ್ ಕನೆಕ್ಷನ್ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇದು ಲೈಟ್ ಒಂದ್ ಲೈಟ್ ಇಲ್ಲ ಅಂತ ಹೇಳಿದ್ರ ಇದು ತೆಗೆದ್ವಿ ಅಂತ ಹೇಳಿದ್ರ ಲೈಟ್ ಏನಾಗಂಗಿಲ್ಲ, ಅವಾಗ ಆನ್ ಆಗೋದಿಲ್ಲ. ಹಂಗಾಗಿ ಇವು ಕನೆಕ್ಷನ್ BKB ಕನೆಕ್ಷನ್ ಇಲ್ಲ ಅಂತ ಸೀರೀಸ್ ಕನೆಕ್ಷನ್ ಅವಾಗ ಆಗೋದಿಲ್ಲ. ಅರ್ಥ ಆಯ್ತಾ ನಿಮ್ಗೀಗ? ನೋಡಿ ಇದನ್ನ ತೆಗೆದೆ ಅಂತ ಹೇಳಿದ್ರೆ ಕರೆಂಟ್ ಫ್ಲೋ ಆಗಬೇಕು. ನೋಡ್ರಿ ಇದ್ರ ಒಳಗಡೆ ನಿಮ್ಗೆಲ್ಲ ಗೊತ್ತೈತಿ, ಬ್ಯಾಟ್ರಿ ಇದೆ, ತಾಮ್ರದ ತಂತಿ ಇದೆ, ಸ್ವಿಚ್ ಇದೆ, ಬಟನ್ ಸ್ವಿಚ್ ಇದೆ. ಈ ಬ್ಯಾಟ್ರಿ ಒಳಗಡೆ ಏನಿದೆ, ಎನರ್ಜಿ ಇದೆ. ಅರ್ಥ ಆಯ್ತಾ? ಇದು ಫ್ಲೋ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಏನಾಗ್ತೈತಿ, ಇಲ್ಲಿ ಲೈಟ್ ಆನ್ ಆಗ್ತೈತಿ, ವಿದ್ಯುತ್ ಶಕ್ತಿ ಹರಿತಾ ಐತಿ ಸರ್ಕ್ಯೂಟ್ ನಲ್ಲಿ ಅಂತ ಹೇಳಿ ನಮ್ಗೆ ಏನಾಗ್ತೈತಿ ಗೊತ್ತೈತಿ. ಈಗ ಸಾಮಾನ್ಯವಾಗಿ ನೀವೇನಾದ್ರೂ ಕೂಡ ಹೋಗಿ ಆ ಸ್ವಿಚ್ ಅಲ್ಲಿ ಏನಾದ್ರು ವೈರ್ ಆಗಿತ್ತು ಅಂತ ಹೇಳಿದ್ರೆ ಒಂದು ಟೆಸ್ಟರ್ ಅನ್ನ ಇಟ್ಕೊಂಡಿರ್ತೀವಿ. ಟೆಸ್ಟರ್ ಅಂತ ಗೊತ್ತೈತೆ ನಿಮ್ಗೆ? ಟೆಸ್ಟರ್ ಇರ್ತದಲ್ಲ, ಆ ಟೆಸ್ಟರ್ ನೀವು ಹಿಂದ್ಗಡೆ ಒಂದು ನೀವು ಬಟನ್ ಹಿಂಗ್ ಬೆರಳನ್ನ ಅದಕ್ಕೆ ಅದಿಮಿದ್ರೆ ಮಾತ್ರ ಅದು ಲೈಟ್ ಆನ್ ಆಗ್ತದ ಟೆಸ್ಟರ್ ಒಳಗಡೆ. ಇಲ್ಲ ಅಂತ ಲೈಟ್ ಆನ್ ಆಗಂಗಿಲ್ಲ. ಯಾಕೆ ಹೇಳಿ, ನೀವು ಬಟನ್ ಮುಟ್ಟಿದ್ರೆ ಮಾತ್ರ ಆನ್ ಆಗ್ತದೆ. ಟೆಸ್ಟ್ ಇಡ್ತೀರಿ, ಈಗ ಇಟ್ಟ ತಕ್ಷಣ ನೀವು ಹಿಂದ್ಗಡೆ ಬೆರಳು ಇಡ್ಲಿಲ್ಲ ಅಂದ್ರೆ ಅದು ಲೈಟ್ ಆನ್ ಆಗಂಗಿಲ್ಲ ಟೆಸ್ಟರ್ ಅಲ್ಲಿ. ಯಾಕೆ ಆನ್ ಆಗಂಗಿಲ್ಲ? ನೀವೇನು ಬೆರಳನ್ನ ಇಡ್ತಿರ್ಲ ಅವಾಗ ಅರ್ಥಿಂಗ್ ಸಿಗ್ತದೆ. ಫೇಸ್ ಅಷ್ಟ ಆಯ್ತಲ್ಲ ಅದು ಅರ್ಥಿಂಗ್ ಅಂದ್ರೆ ನೀವು ಬಟನ್ ಇಟ್ಟಾಗ ಮಾತ್ರ ಏನಾಗ್ತದೆ, ಅವಾಗ ಅರ್ಥಿಂಗ್ ಆಗ್ತತಿ, ಅವಾಗ ಏನಾಗ್ತತಿ ಲೈಟ್ ಆನ್ ಆಗ್ತತಿ. ಈ ಸಾಮಾನ್ಯವಾಗಿ ತಂತಿಯಲ್ಲಿ 3 ಲೈನ್ ಇರ್ತವೆ, 3 ಅಥವಾ 4 ಲೈನ್ ಒಳದಿರ್ತಾರೆ. ತಿಳ್ಕೊಳ್ಳಿ. ಈಗ ಇದು ಒಂದು ಇವು ಫೇಸ್ ಇರ್ತತಿ, ಇದು ಫೇಸ್ ಇವು 3. ಇದೊಂದು ಏನಪ್ಪಾ ಅಂದ್ರೆ ನ್ಯೂಟ್ರಲ್ ಅಂತ ಹೇಳಿ ಕೂಡ ಕರಿತೀವಿ. ನೀವು ಇದ್ರ ಕನೆಕ್ಷನ್ ಇದ್ರ ಸಾಕು ಲೈಟ್ ಏನಾಗ್ತತಿ, ಆನ್ ಆಗ್ತತಿ. ಇದ ಕನೆಕ್ಷನ್ ತಗೊಂಡ್ರೆ ಲೈಟ್ ಆನ್ ಆಗಂಗಿಲ್ಲ. ಲೈಟ್ ಏನಾಗ್ತತಿ, ಬಡ್ ಅಂತ ಹೊರಗೋಗ್ತದೆ. ಅರ್ಥ ಆಯ್ತಾ? ಯಾಕಂದ್ರೆ ಎರಡರಲ್ಲಿ ಕೂಡ ಕರೆಂಟ್ ಇರ್ತದೆ, ಎರಡು ಕೂಡ ಫೇಸ್. ನನಗೊಂದು ನ್ಯೂಟ್ರಲ್ ಬೇಕು. ಈಗ 3 ಫೇಸ್ ಅದ ಉಪಯೋಗ, ಎರಡು ಲೈನ್ ಅದಾವ, ಎರಡರಲ್ಲಿ ಕೂಡ ಫೇಸ್. ನಮಗೀಗ ಲೈಟ್ ಆನ್ ಮಾಡ್ಕೋಬೇಕು. ಈಗ ಲೈಟ್ ಆನ್ ಮಾಡ್ಕೋಬೇಕಂದ್ರೆ ನಾವು ಏನ್ ಮಾಡ್ತೀವಿ? ಎಲ್ಲ ಸಾಮಾನ್ಯವಾಗಿ ಹಳ್ಳಿ ಜನರಲ್ಲ ಇದ್ರಿ, ನಾವೀಗ ಎರಡರಲ್ಲಿ ಲೈನ್ ಐತೆ, ನಮಗೆ ಕರೆಂಟ್ ಆನ್ ಮಾಡ್ಕೋಬೇಕೀಗ ಅವಶ್ಯಕವಾಗೈತಿ ಅಂತ ನಾವ್ ಏನ್ ಮಾಡ್ತೀವಿ? ಅರ್ಥಿಂಗ್ ಮಾಡ್ಕೋ. ಹೆಂಗ್ ಅರ್ಥಿಂಗ್ ಮಾಡ್ಕೋಬಹುದು? ಎದ್ದೇಳು ಹೆಂಗ್ ಮಾಡ್ಕೋಬಹುದು ಅರ್ಥಿಂಗ್? ಹೆಚ್ಚಿಗೆ ಕರೆಂಟ್ ಆಗ್ಬೇಕಂತ ಸರ್, ಅದನ್ನ ನೆಲದಾಗ ಒಂದು ತಂತಿ ಇಟ್ರಿ ಸರ್, ಅದು ಹೆಚ್ಚಿಗೆ ಕರೆಂಟ್ ಹೋದದ್ದು ಅದು ನೆಲದಾಗ ಹೋಗತ್ ಸರ್. ಅದು ಬೇರೆ. ಅದು ನೀವು ಮನೆಯಲ್ಲಿ ಇದನ್ನ ಮಾಡ್ಕೊಂಡು ಮೀಟರ್ ಕನೆಕ್ಷನ್ ಮಾಡ್ಕೊಂಡಿರ್ತಿರಲ್ಲ, ಅರ್ಥಿಂಗ್ ವೈರ್ ಅಂತ ಬರ್ತೈತಿ. ಅದು ಹೆಚ್ಚಿನ ಪ್ರಮಾಣದ ವಿದ್ಯುತ್ ಏನಾದ್ರು ಆದ್ರೆ ಅದು ಗ್ರೌಂಡ್ ಹೋಗ್ಲಿ ಅಂತ ಹೇಳ್ಕೊಡ್ತೇವೆ. ಈಗ ಕರೆಂಟ್ ಇದೆ, ಇಲ್ಲಿ 2 ಲೈನ್ ಹೋಗಿದ್ವು, ನಾನು ಲೈಟ್ ಆನ್ ಮಾಡ್ಕೋಬೇಕು, ಲೈಟ್ ಹಚ್ಕೋಬೇಕು ಅಷ್ಟೇ. ಅವಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇದು ಒಂದು ಫೇಸ್ ಕರೆಂಟ್ ಇದೆ, ಒಂದು ಫೇಸ್, ಒಂದು ಪಾಸಿಟಿವ್ ಇದೆ, ನಮಗೆ ನೆಗೆಟಿವ್ ಬೇಕಾದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಬ್ಬಿಣದ ಒಂದು ತುಂಡನ್ನ ತೆಗೆದುಕೊಳ್ಬೇಕು. ಒಂದಿಷ್ಟು ಈ ಮಣ್ಣಿನಲ್ಲಿ ಏನ್ ಮಾಡ್ಬೇಕಾದ ಕಬ್ಬಿಣವನ್ನ ಸ್ವಲ್ಪ ನೆಲದಲ್ಲಿ ಹಾಕ್ಬಿಟ್ಟು ಇದನ್ನ ತೇವಾಂಶವಾಗಿ ನೋಡ್ಕೊಳ್ಬೇಕು. ತೇವಾಂಶ ಇರ್ಬೇಕು, ಮತ್ತೆ ಇಲ್ಲಿ ಯಾರು ಕೂಡ ಕೈ ಟಚ್ ಮಾಡಂಗಿಲ್ಲ. ಅರ್ಥ ಆಯ್ತಾ? ತೇವಾಂಶ ಇರೋ ಪ್ರದೇಶದಲ್ಲಿ ತೇವಾಂಶ ಟಚ್ ಮಾಡ್ಕೊಂಡ್ಬಿಟ್ಟು ಇದ್ರ ಕನೆಕ್ಷನ್ ಏನ್ ಮಾಡ್ಬೇಕು, ಇಲ್ಲಿ ನೀವು ತೆಗೆದುಕೊಂಡಿರ್ತೀರ ನಮ್ಗೆ ನ್ಯೂಟ್ರಲ್ ಸಿಗ್ತದೆ. ಅವ ನೀವು ಲೈಟ್ ಅನ್ನು ಏನ್ ಮಾಡ್ಬೋದು, ಇಲ್ಲಿ ಆನ್ ಮಾಡ್ಬೋದು. ಅರ್ಥ ಆಯ್ತಾ? ಫೇಸ್ ಸಿಕ್ತು, ನ್ಯೂಟ್ರಲ್ ಸಿಕ್ತು, ಅವಾಗ ಏನಾಗ್ತದೆ, ನಿಮ್ಗೆ ಕರೆಂಟ್ ಆನ್ ಆಗ್ತದೆ. ಅರ್ಥ ಆಯ್ತಾ? ಅದು ಅರ್ಥಿಂಗ್ ಮಾಡ್ಕೊಳ್ಳೇಬೇಕು. ನಾವೆಲ್ಲ ಏನ್ ಮಾಡ್ಬೇಕಪ್ಪ, ನಮ್ಮ ಮನೆಯಲ್ಲಿ ಬರುವಂತ ಸರ್ಕ್ಯೂಟ್ ಹೆಂಗ್ ಬಂದಿರ್ತದೆ ಅಂತ ಹೇಳಿದ್ರೆ, ಮೇನ್ ಲೈನ್ ಇಂದ ಬಂತು ಸೀದಾ ಟ್ರಾನ್ಸ್ಫಾರ್ಮರ್ ಅಂತ ಇರ್ತದೆ. ಆ ಟ್ರಾನ್ಸ್ಫಾರ್ಮರ್ ಹೋದ್ಮೇಲೆ ಅಲ್ಲಿ 3 ಫೇಸ್ ವೈರ್ ಬಂದಿತ್ತು. ನಿಮ್ಮ ಟ್ರಾನ್ಸ್ಫಾರ್ಮರ್ ನಿಂದ ಬರ್ಬೇಕಾದ್ರೆ ಏನಾಗ್ತೈತಿ, 4 ಲೈನ್ಗಳು ಆಗ್ತವೆ. ನಿಮ್ಮ ಹೊಲಗಳಿಗೆ ಬರ್ಬೇಕಾದ್ರೆ, ಮನೆಗಳಿಗೆ ಬರ್ಬೇಕಾದ್ರೆ 2 ಲೈನ್ ಬರ್ತದೆ, ಒಂದು ಫೇಸ್, ಒಂದು ನ್ಯೂಟ್ರಲ್ ಅಂತ ಇರ್ತದೆ. ಅಲ್ಲಿ ಏನ್ ಮಾಡ್ತೈತಿ, ಟ್ರಾನ್ಸ್ಫಾರ್ಮರ್ ನ್ಯೂಟ್ರಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಒಂದ್ರಲ್ಲಿ ಕರೆಂಟ್ ಇರುತ್ತೆ, ಒಂದ್ರಲ್ಲಿ ಕರೆಂಟ್ ಇರಂಗಿಲ್ಲ. ನೀವು ಕರೆಂಟ್ ಇದ್ದ ವೈರ್ ಒಂದು ಕನೆಕ್ಷನ್ ಮಾಡ್ಕೊತೀರಿ, ಕರೆಂಟ್ ಇಲ್ಲದೆ ಇರಂಗಿಲ್ಲ, ಅರ್ಥಿಂಗ್ ಅಂತ ಹೇಳ್ಕೊಡೋದು. ಅದಕ್ಕೊಂದು ವೈರ್ ಕನೆಕ್ಷನ್ ಮಾಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಏನಾಗ್ತದೆ, ಲೈಟ್ ಆನ್ ಆಗ್ತದೆ. ಅರ್ಥ ಆಯ್ತಾ? ನೀವು ಟೆಸ್ಟರ್ ಕೂಡ ಅಷ್ಟ, ನೀವು ಟೆಸ್ಟರ್ ಏನಾದ್ರು ಕೂಡ ಹಿಂಗ್ ಇಟ್ಟರೆ ಆನ್ ಆಗಂಗಿಲ್ಲ, ಏನೆಲ್ಲ ಕರೆಂಟ್ ಮೊದಲು ಅಂತಿಕತ್ರಿ. ನೀವು ಹಿಂದ್ಗಡೆ ಬೆರಳನ್ನ ಟಚ್ ಮಾಡಿದ್ರೆ ಮಾತ್ರ ಏನಾಗ್ತದೆ, ಅವಾಗ ಕರೆಂಟ್ ನಿಮ್ ಟೆಸ್ಟರ್ ಅಲ್ಲಿ ಮೂರ್ತದೆ. ಇದರಲ್ಲಿ ಕರೆಂಟ್ ಇದೆ ಅಂತ ಹೇಳಿ ನಮ್ಗೆ ಏನಾಗ್ತತಿ, ಗೊತ್ತಾಗ್ತದೆ. ಈ ಸರ್ಕ್ಯೂಟ್ ಮೇಲೆ ಕರೆಂಟ್ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಅದ್ರಾಗ ಏನಾದ್ರು ಕರೆಂಟ್ ಅಲ್ಲಿ ಫ್ಲೋ ಆಗ್ಬೇಕಾದ್ರೆ ನಮ್ಗೆ ಏನು ಕೂಡ ಗೊತ್ತಾಗಂಗಿಲ್ಲ, ಅವು ಹೊರಗಡೆಯಿಂದ ನೋಡಿದಾಗ. ಅರ್ಥ ಆಯ್ತಾ? ನೀವು ಅದು ವೈರ್ ಅಲ್ಲಿ ನೀವೇನಾದ್ರೂ ಕೂಡ ಈ ಕೆಲವೊಂದು ಎಲೆಕ್ಟ್ರಿಕಲ್ ಸಾಮಾನು ಇರುತ್ತಲ್ಲ, ಅವನ್ನ ತೆಗೆದುಕೊಂಡ್ಬಿಟ್ಟು ನಾವು ಟೆಸ್ಟ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತೈತಿಲ್ಲ ಅಂತ ಹೇಳಿ ನಮ್ಗೆ ಏನಾಗುತ್ತೆ, ಗೊತ್ತಾಗ್ತದೆ. ಈಗ ಸಾಮಾನ್ಯವಾಗಿ ಈಗ ಒಂದು ಬ್ಯಾಟ್ರಿ ಅಂತ ಹೇಳಿದ್ರೆ,
ಈ ಬ್ಯಾಟ್ರಿ ಏನ್ ಮಾಡ್ತಪ್ಪ ಅಂತಂದ್ರೆ ವೋಲ್ಟ್ ಮೀಟರ್ ಕನೆಕ್ಷನ್ ಮಾಡ್ತೀವಿ. ಈ ರೀತಿ ಕನೆಕ್ಷನ್ ಇರ್ತದೆ. ಈಗ ಈ ಬ್ಯಾಟ್ರಿಯಲ್ಲಿ ಎಷ್ಟು ವೋಲ್ಟೇಜ್ ಇದೆ, ಈ ಒಂದು ವೈರ್ ನಲ್ಲಿ ಕರೆಂಟ್ ಫ್ಲೋ ಆಗ್ತದಲ್ಲ ಎಷ್ಟು ವೋಲ್ಟೇಜ್ ಇದೆ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿಯುತ್ತಾ ನಾವೇನ್ ಮಾಡ್ತೀವಿ ವೋಲ್ಟ್ ಮೀಟರ್ ನ ಇಟ್ಟಿರ್ತೇವೆ. ಆ ವೋಲ್ಟ್ ಮೀಟರ್ ಏನ್ ಮಾಡ್ತದಪ್ಪ ಅಂದ್ರೆ ಎಷ್ಟು ಪ್ರಮಾಣದ ವೋಲ್ಟ್ ಇದೆ, 220 ವೋಲ್ಟ್ ಇತ್ತು ಅಥವಾ 450 ವೋಲ್ಟ್ ಇತ್ತು ಅನ್ನೋದು ಏನಾಗ್ತದೆ, ಇದು ಈ ಮೀಟರ್ ಏನಾಗ್ತದೆ, ಇದು ವೋಲ್ಟ್ ಮೀಟರ್ ಏನ್ ಮಾಡ್ತದೆ ನಮಗೆ ಐಡೆಂಟಿಫಿಕೇಶನ್ ಅನ್ನ ಮಾಡ್ತದೆ. ನಿಮ್ಮ ಹೊಲಗಳಲ್ಲೇ ಇರುವಂತಹ ಬೋರ್ಡ್ ಗಳನ್ನ ನೀವು ಅಬ್ಸರ್ವ್ ಮಾಡಿ. ನಿಮ್ಮ ಕರೆಂಟಿನ ಡಬ್ಬಿ ಅಂತ ಹೇಳಿ ಕರೀತಾರೆ, ಮಿಷಿನ್ ಡಬ್ಬಿ ಅಂತ ಹೇಳಿ ಕರೀತಾರೆ, ಮೋಟರ್ ಆನ್ ಮಾಡ್ಲಿಕ್ಕೆ. ಅಲ್ಲಿ ಏನೇನ್ ಇರ್ತದಪ್ಪ ಅಂತ ಹೇಳಿದ್ರೆ ಅಲ್ಲಿ 3 ಫ್ಯೂಸ್ ಗಳು ಇರ್ತವೆ. 3 ಫ್ಯೂಸ್ ಇರ್ತವೆ, ಅರ್ಥ ಆಯ್ತಾ? 3 ಫ್ಯೂಸ್ಗೂ ಮೇನ್ ಲೈನ್ ಇಂದ ಬಂದಂತ ವೈರ್ ಗಳು ಏನಾಗಿರ್ತವ ಕನೆಕ್ಟ್ ಆಗಿರ್ತವೆ. ಈ ವೈರ್ ಗಳು ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದು ಬಾಕ್ಸ್ ಟೈಪ್ ಇರ್ತದೆ, ಇಲ್ಲೊಂದು ಹ್ಯಾಂಡಲ್ ಟೈಪ್ ಇರ್ತದೆ, ಗೊತ್ತೈತೆ ನಿಮ್ಗೆ? ಇದಕ್ಕೆ ಏನಾಗ್ತಾವ ಇವು ಕನೆಕ್ಷನ್ ಬರ್ತದೆ. ಇಲ್ಲಿ ಒಳಗಡೆ ಮತ್ತೆ 3 ಫ್ಯೂಸ್ ಇರ್ತಾವ, ಸಣ್ಣ 3 ಫ್ಯೂಸ್ ಇರ್ತದೆ, ಹ್ಯಾಂಡಲ್ ಇರ್ತದಲ್ಲ, ಇದು ಕನೆಕ್ಟ್ ಅದ, ಇದಕ್ಕೆ ಏನಾಗ್ತದೆ ಕನೆಕ್ಟ್ ಆಗ್ತದೆ. ಇದರಿಂದ ಎಲ್ಲಿ ಬರ್ತದಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ಟಾರ್ಟರ್ ಅನ್ನ ಇಟ್ಟಿರ್ತಾವ, ಸ್ಟಾರ್ಟರ್ ಅಂತ ಇಟ್ಟಿರ್ತಾವ. ಆ ಸ್ಟಾರ್ಟರ್ ಏನಾಗ್ತತಿ ಕನೆಕ್ಷನ್ ಇರ್ತದೆ. ಈ ಸ್ಟಾರ್ಟರ್ ನಿಂದ ಮತ್ತೆ ಏನಾಗ್ತತಿ ಇಲ್ಲಿ ಮೋಟರ್ ಹೋಗ್ಬೇಕಾದ್ರೆ 3 ವೈರ್ಗಳು ಬರ್ತವೆ, ಒಂದು ಕೇಸರಿ, ಹಳದಿ ಮತ್ತು ಹಸಿರು. ಆ 3 ಕನೆಕ್ಷನ್ ಇರ್ತವೆ. ನೀವು ಇಲ್ಲಿ ಬಟನ್ ನೋಡಿದ ತಕ್ಷಣ ಏನಾಗ್ತತಿ ಕರೆಂಟ್ ಫ್ಲೋ ಆಗ್ತತಿ. ನಿಮ್ಮ ಮೋಟರ್ ಏನಾಗ್ತತಿ ತಿರುಗ್ತತಿ. ಮೋಟರ್ ತಿರುಗಿದಾಗ ಪಂಪ್ ತಿರುಗ್ತತಿ, ಅವಾಗ ಏನಾಗ್ತದೆ ಆಟೋಮೆಟಿಕ್ಲಿ ನೀರು ನಮ್ಗೆ ಏನಾಗ್ತತಿ ಮೇಲ್ಗಡೆ ಬರ್ತದೆ. ಈ ಒಂದು ಸಿಸ್ಟಮ್ ಇರ್ತದೆ. ಅಲ್ಲಿ 3ರಲ್ಲಿ ಕೂಡ ಕರೆಂಟ್ ಏನಾಗ್ತದೆ ಫ್ಲೋ ಆಗಲೇಬೇಕು. ಅದೇ ರೀತಿಯಾಗಿ ಈ ಸೀರೀಸ್ ಕನೆಕ್ಷನ್ ನಲ್ಲಿ ಕೂಡ ಅಷ್ಟೇ ಕರೆಂಟ್ ಮುಂದಕ್ಕೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಹಿಂದ್ಗಡೆ ಏನಾಗಬೇಕಲ್ಲಿ ಕನೆಕ್ಷನ್ ಇರಲೇಬೇಕು. ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಕರೆಂಟ್ ಏನಾಗಂಗಿಲ್ಲ ಅಂತ ಹೇಳಿದ್ರೆ ಫ್ಲೋ ಆಗೋದಿಲ್ಲ. ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ಈ ಒಂದು ಮತ್ತು ಇನ್ನೊಂದು ವೈರ್ ನಡುವೆ ಕನೆಕ್ಷನ್ ಇರಬೇಕು. ಇದನ್ನ ನಾವು ಸೀರೀಸ್ ಕನೆಕ್ಷನ್ ಅಂತ ಹೇಳಿ ಕೂಡ ಕರೀತೀವಿ. ಅರ್ಥ ಆಯ್ತಾ? ಇಲ್ಲಿ ಎಷ್ಟು ಕರೆಂಟ್ ಇದು ಇರ್ತದೋ ಅಷ್ಟೇ ಪ್ರಮಾಣದ ವಿದ್ಯುತ್ ಕೂಡ ಇಲ್ಲಿ ಕೂಡ ಏನಾಗ್ತದೆ, ಈ ಲೈಟ್ ಅಲ್ಲಿ ಕೂಡ ಏನಾಗ್ತದೆ ಆನ್ ಆಗ್ತದೆ. ಎರಡರಲ್ಲಿ ಕೂಡ ಸಮ ಪ್ರಮಾಣದಲ್ಲಿ ಹೋಗ್ತದೆ. ಇನ್ನೊಂದು ಬರ್ತೈತಿ ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳಿ ಕೂಡ ಬರ್ತೈತಿ. ಅರ್ಥ ಆಯ್ತಾ? ಒಂದೇ ಕನೆಕ್ಷನ್ ಪ್ಯಾರಲಲ್ ಆಗಿ ಹೋಗ್ತೈತಿ. ಅಲ್ಲಿ ಒಂದು ಲೈಟ್ ಆಫ್ ಇದ್ರೂ ಕೂಡ ಏನಾಗ್ತದೆ ಹೇಳ್ರಿ, ಮುಂದಿನ ವೈರ್ ಲೈಟ್ ಅನ್ನ ನಾವೇನ್ ಮಾಡ್ಬೋದು ಆನ್ ಮಾಡ್ಬೋದು. ಬಟ್ ಸೀರೀಸ್ ಕನೆಕ್ಷನ್ ಅಲ್ಲಿ ಒಂದು ಲೈಟ್ ನಿಂದ ಇನ್ನೊಂದು ಇದು ಒಂದು ಲೈಟ್ ಇಲ್ಲ ಅಂತಂದ್ರೆ ಮುಂದಿನದಕ್ಕೆ ಏನಾಗಿಲ್ಲ ಕನೆಕ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ? ನೀವು ಸೀರಿಯಲ್ ಸೆಟ್ ಆಗಿರ್ತಾರ ನೋಡ್ರಿ, ಅವ್ರು ಚೆಕ್ ಮಾಡ್ಕೋಂತ ಬರ್ತಾರೆ, ಲೈಟ್ ಹಾಕೋದು ತೆಗೆದು ಲೈಟ್ ಹಾಕೋದು ತೆಗೆದು ಮಾಡ್ತಾರೆ. ಬಟ್ ಒಂದ್ ಲೈಟ್ ಏನಾದ್ರು ಒಗಿತಪ್ಪ ಅಂತ ಹೇಳಿದ್ರೆ ಮುಂದಕ್ಕೆ ಏನಾಗಂಗಿಲ್ಲ, ಅಲ್ಲಿ ಕನೆಕ್ಷನ್ ಆಗಂಗಿಲ್ಲ, ಅವಾಗ ಅದಕ್ಕೆ ಸಿಗಂಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲೇ ನೋಡಿ ನಾನು ಯಾವ ರೀತಿ ಸೀರೀಸ್ ಕನೆಕ್ಷನ್ ಇದೆ. ಸೀರೀಸ್ ಕನೆಕ್ಷನ್ ನಲ್ಲಿ ಏನ್ ಮಾಡಿದೇನಪ್ಪ ಅಂತ ಹೇಳಿದ್ರೆ ಒಂದು ವೈರ್ ಅನ್ನ ಈ ಸ್ವಿಚ್ ಕೊಟ್ರ ಒಂದು ವೈರ್ ಅರ್ತಿಂಗ್ ವೈರ್ ನ ಡೈರೆಕ್ಟ್ ಆಗಿ ಒಂದು ಇದಕ್ಕೆ ಕೊಟ್ಟಿದ್ದೀನಿ. ಇದು ಕೊಟ್ಟಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಒಂದು ಪೇಸ್ ಒಂದು ನ್ಯೂಟ್ರಲ್ ಇದರಿಂದ ಏನ್ ಬಂದವಲ್ಲ ಒಂದು ಕರಿಯಾದ ಒಂದು ಕೆಂಪು ವೈರ್ ಇರ್ತಲ್ಲ, ಇದನ್ನ ಡೈರೆಕ್ಟ್ ಆಗಿ ಲೈಟ್ ಇಟ್ರೆ ಅದು ನಮ್ದು ಏನಾಗ್ತದೆ ಡೈರೆಕ್ಟ್ ಕನೆಕ್ಷನ್ ಆಗ್ಬಿಡುತ್ತೆ, ಅಲ್ಲಿ ಪ್ಯಾರಲಲ್ ಕನೆಕ್ಷನ್ ಆಗ್ತದೆ. ಇದು ಸೀರೀಸ್ ಕನೆಕ್ಷನ್. ಒಂದು ನ್ಯೂಟ್ರಲ್ ಅನ್ನ ಈ ಲೈಟ್ ಕೊಟ್ರ ಒಂದ್ ಲೈಟ್ ಕೊಟ್ರ ಒಂದನ್ನ ಏನ್ ಮಾಡಿದೀನಿ ಪೇಸಿ ಕನೆಕ್ಟ್ ಮಾಡಿದೀನಿ. ಹಾಗಾಗಿ ಇಲ್ಲಿ ಏನಾದ್ರು ಕೂಡ ಒಂದ್ ಕಡೆಯಿಂದ ಹೋದಂತ ವಿದ್ಯುತ್ ಏನಾದ್ರು ಕೂಡ ಅಲ್ಲಿ ಅದು ಲೈಟ್ ಹೋಗಿತ್ತಪ್ಪ ಅಂತ ಹೇಳಿದ್ರೆ ಅದಕ್ಕೆ ಪೇಸ್ ಸಿಗಂಗಿಲ್ಲ. ಈ ಕಡೆಯಿಂದ ಹೋಗಿ ಅದಕ್ಕೆ ನ್ಯೂಟ್ರಲ್ ಕೂಡ ಕನೆಕ್ಟ್ ಆಗಿಲ್ಲ, ಅವಾಗ ಏನಾಗಿಲ್ಲ ಲೈಟ್ ಆನ್ ಆಗಿಲ್ಲ. ಲೈಟ್ ಆನ್ ಆಗ್ಬೇಕಾದ್ರೆ ಏನ್ ಬೇಕು, ಒಂದು ಪೇಸ್ ಒಂದು ನ್ಯೂಟ್ರಲ್, ಒಂದು ಧನಾಗ್ರ ಮತ್ತು ಒಂದು ಋಣಾಗ್ರ ಬೇಕೇ ಬೇಕು. ಧನಾಗ್ರ ಮತ್ತು ಋಣಾಗ್ರ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಲೈಟ್ ಆನ್ ಮಾಡ್ಲಿಕ್ಕೆ ಬರೋದಿಲ್ಲ. ನೋಡ್ತೀರಿ ಆ ರೀತಿ ಸಿಸ್ಟಮ್. ಇನ್ನೂ ಒಂದು ಸಿಸ್ಟಮ್ ನೋಡ್ರಿ, ನಾವು ಡೈರೆಕ್ಟ್ ಆಗಿ ಇಲ್ಲಿ ನೋಡ್ರಿ ಈ ವೈರ್ ಇಲ್ಲಿ ಕೊಟ್ಟೆ, ಈ ವೈರ್ ಅಲ್ಲಿ ಕೊಟ್ಟೆ, ನಾವು ಡೈರೆಕ್ಟ್ ಆಗಿ ಲೈಟ್ ತಗೊಂಡ್ಬಿಟ್ಟು ಇಲ್ಲೇ ನಾನು ಏನ್ ಮಾಡ್ಬೋದು ಆನ್ ಮಾಡ್ಬೋದು. ಲೈಟ್ ಇಂದ ಡೈರೆಕ್ಟ್ ಆಗಿ ಲೈಟ್. ಈಗ ಮನಿಗಳಿಗೆ ಎರಡು ವೈರ್ ಹಾಕ್ಲಿರ್ತಾರ ಸರ್, ಬೋರಿಗೆ 3 ವೈರ್ ಹಾಕ್ಲಿ ಸರ್. ಅಲ್ಲಿ 3 ಪೇಸ್ಗಳು 3 ಬೇಕು ಕರೆಂಟ್. ನಮ್ಮ ಮನೆಗಳಿಗೆ ಏನಪ್ಪಾ ಅಂದ್ರೆ ಒಂದೇ ಒಂದು ಪೇಸ್ ಆದ್ರೆ ಸಾಕು, ನಮ್ದು ಲೈಟ್ ಆನ್ ಆಗ್ತದೆ. ಅದರಲ್ಲಿ ಕೂಡ ಮೋಟರ್ಗಳು ಬಂದವು, ಸಿಂಗಲ್ ಪೇಸ್ ಮೋಟರ್ಗಳು ಅಂತ ಹೇಳಿ ಬಂದವು. ಸಿಂಗಲ್ ಪೇಸ್ ಮೋಟರ್ಗಳಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅದಕ್ಕೊಂದು ಪೇಸ್ ಒಂದು ನ್ಯೂಟ್ರಲ್. ನಿಮ್ಮ ಮನೆಗೆ ಬರೋಂತ ಕರೆಂಟ್ ಇದ್ರೆ ಸಾಕು ಆಟೋಮೆಟಿಕ್ಲಿ ನಮ್ಮ ಮೋಟರ್ ಏನಾಗ್ತದೆ ಆನ್ ಆಗ್ತದೆ. ನಾವು 3 ಪೇಸ್ ಮೋಟರ್ ಇತ್ತು ಅಂತ ಹೇಳಿದ್ರೆ 3 ಕನೆಕ್ಷನ್ ಬೇಕೇ ಬೇಕು. 3 ವೈರ್ 3ರಲ್ಲಿ ಕೂಡ ಪೇಸ ಬೇಕು, ಅವಾಗ ಮಾತ್ರ ಏನಾಗ್ತದೆ ನಮ್ಮ ಮೋಟರ್ ಆನ್ ಆಗುತ್ತೆ, ಇಲ್ಲ ಅಂದ್ರೆ ಆನ್ ಆಗುತ್ತೆ. ಅರ್ಥ ಆಯ್ತಾ? ಈಗ ನೋಡಿ ಇದು ಸೀರೀಸ್ ಕನೆಕ್ಷನ್. ಇದನ್ನ ನಾವು ಪ್ಯಾರಲಲ್ ಕನೆಕ್ಷನ್ ಅನ್ನು ಡೈರೆಕ್ಟ್ ಇಂದ ಮಾಡ್ಬೋದು. ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇದಕ್ಕೂ ಮತ್ತು ಇಲ್ಲಿ ಎರಡಕ್ಕೂ ಕೂಡ ಟಚ್ ಕೊಟ್ಟು ಕೂಡ ನಾವೇನ್ ಮಾಡ್ಬೋದು ಈ ಲೈಟ್ ಅನ್ನ ಆನ್ ಮಾಡ್ಬೋದು. ಆನ್ ಅಂತ ಇಲ್ಲಿ ಒಂದು ಪೇಸ್ ಒಂದು ನ್ಯೂಟ್ರಲ್ ಅಂತ ಇದನ್ನ ನಾವು ಪ್ಯಾರಲಲ್ ಕನೆಕ್ಷನ್ ಆಗಿ ಕೂಡ ಮಾಡ್ಬೋದು. ಅರ್ಥ ಆಯ್ತಾ? ಒಂದು ಪೇಸ್ ಒಂದು ನ್ಯೂಟ್ರಲ್ ಇದ್ರೆ ಸಾಕು ಆಟೋಮೆಟಿಕ್ಲಿ ಏನಾಗ್ತದೆ ಲೈಟ್ ಆನ್ ಆಗ್ತದೆ. ಈ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು, ಇಲ್ಲಿ ಹಚ್ಕೊಳ್ಬೋದು, ಇಲ್ಲಿ ಹಚ್ಕೊಳ್ಬೋದು, ಡೈರೆಕ್ಟ್ ಆಗಿ ಹಚ್ಕೊಳ್ಬೋದು. ಬಟ್ ಇದು ಪ್ಯಾರಲಲ್ ಕನೆಕ್ಷನ್ ಇಂದ ಬರ್ತದೆ. ಅರ್ಥ ಆಯ್ತಾ? ಸೀರೀಸ್ ಕನೆಕ್ಷನ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಇದು ಕನೆಕ್ಟ್ ಇದ್ರೆ ಮಾತ್ರ ಇದಕ್ಕೆ ಮುಂದಕ್ಕೆ ಹೋಗ್ತದೆ. ಯಾಕಂದ್ರೆ ಅರ್ತಿಂಗ್ ಇರಂಗಿಲ್ಲ ಈ ಲೈಟಿಗೆ.
ಇದು ಪೇಸ್ ಬಂದಿದೆ ಈಗ, ಅರ್ಥಿಂಗ್ ಇಲ್ಲ. ಅರ್ಥಿಂಗ್ ಬರ್ಬೇಕಂತ ಹೇಳಿದ್ರೆ ನಾ ಏನ್ ಮಾಡ್ಬೇಕು, ಇಲ್ಲಿ ಹಾಕ್ಲೇಬೇಕಾಗ್ತದೆ. ಇದನ್ನ ಹಾಕಿದಾಗ ಮಾತ್ರ ಏನಾಗ್ತದಪ್ಪ ಅಂತಂದ್ರೆ ಲೈಟ್ ಆನ್ ಆಗ್ತದೆ, ಕನೆಕ್ಷನ್ ಸಿಗ್ತದೆ. ಇಲ್ಲ ಅಂತಾರೆ ಕನೆಕ್ಷನ್ ಸಿಗಂಗಿಲ್ಲ. ಅರ್ಥ ಆಯ್ತಾ? ಇದು ನಾವು ಸೀರೀಸ್ ಕನೆಕ್ಷನ್ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಲ್ಲ? ಬ್ಯಾಟ್ರಿ, ಸ್ವಿಚ್ ಮತ್ತ LED ಬಲ್ಬ್, ಇದರಿಂದ ಏನ್ ಮಾಡ್ಬೋದು, ನಾವು ಒಂದು ಸರ್ಕ್ಯೂಟ್ ಅನ್ನ ರಚನೆಯನ್ನ ಮಾಡಬಹುದು. ಎರಡು ರೀತಿ ಬರ್ತದೆ, ಸಮಾನಾಂತರ ಶ್ರೇಣಿ ಮತ್ತು ಸರಣಿ ಕ್ರಮ ಜೋಡಣೆ. ಸಮಾನಾಂತರ ಜೋಡಣೆ ಮತ್ತು ಸರಣಿ ಕ್ರಮ ಜೋಡಣೆ ಅಂತ ಹೇಳಿ ಕೂಡ ನಾವು ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದು ಪ್ಯಾರಲಲ್ ಕನೆಕ್ಷನ್ ಇರ್ತಲ್ಲ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಿಮಗೆ ಹೇಳೋಣ. ಇವತ್ತಿನ ಏನಪ್ಪಾ ಅಂತ ತಿಳ್ಕೊಂಡ್ವಿ ಅಂತಂದ್ರೆ, ಬ್ಯಾಟ್ರಿ, ವಿದ್ಯುತ್ ಶಕ್ತಿ ಅಂದ್ರೆ ಏನು, ವಿದ್ಯುತ್ ಹೆಂಗ್ ಫ್ಲೋ ಆಗ್ತೈತಿ, ಯಾವ್ದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಯಾವ್ದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಕೆಲವೊಂದು ಸಿಂಬಾಲ್ಗಳ ಬಗ್ಗೆ ಕೂಡ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂದಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ ತಿಳ್ಕೊಂಡ್ವಿ. ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತೇನೆ, ನೀವೇನ್ ಮಾಡ್ಬೇಕು, ಉತ್ತರವನ್ನ ಹೇಳ್ತೀವಿ. ಅರ್ಥ ಆಯ್ತಾ? ನಾ ಕೆಲವೊಂದು ಸಿಂಬಲ್ ಬರೀತೇನೆ, ಅದು ಯಾವ್ದು ಅಂತ ಹೇಳ್ಬೇಕು ಫಸ್ಟ್. ಕೇಳಿದ್ರಷ್ಟ ಕೈ ಎತ್ತಬೇಕಷ್ಟ. ಇದು ಯಾವ ಸಿಂಬಲ್ ಅಪ್ಪ ಹೇಳ ವೀರೇಶ? ಬ್ಯಾಟ್ರಿ. ಯಾವ್ದಿದು? ಬ್ಯಾಟ್ರಿ. ಇದರಲ್ಲಿ ಎರಡು ಒಂದು ಧನಾಗ್ರ ಒಂದು ಋಣಾಗ್ರ ಅಂತ ಇದೆ. ಅರ್ಥ ಆಯ್ತಾ? ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಇದೆ. ಇದನ್ನ ಹೆಂಗ್ ಐಡೆಂಟಿಫೈ ಮಾಡ್ಬೋದು, ಧನಾಗ್ರ ಯಾವುದು ಋಣಾಗ್ರ ಯಾವುದು ಅಂತ ಹೇಳಿ? ನಾನೇ ಹೇಳಿದೆ, ಆ ಲೈಟ್ ಅಲ್ಲೇ ತೋರಿಸಿದ್ದೀನಿ. ಇದರಲ್ಲಿ ಒಂದು ಉದ್ದನೆಯದಾಗಿದೆ, ಒಂದು ಗಿಡ್ಡವಾಗಿದೆ ಅಂತ ಹೇಳಿದೆ. ಉದ್ದನೆಯಾಗಿರೋದನ್ನ ನಾವ್ ಏನಂತ ಕರಿತೀವಿ? ಏನದ? ಧನಾಗ್ರ. ಗಿಡ್ಡನೆ ಆಗಿರೋದನ್ನ ಎಂತ ಕರಿತೀವಿ? ಋಣಾಗ್ರ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇದು ಧನಾಗ್ರ, ಇದು ಋಣಾಗ್ರ. ಆ ಲೈಟ್ ಸಿಕ್ಕರೆ ಸಾಕು ನಿಮ್ಗೆ, ಈ LED ಬಲ್ಬ್ ನಿಮ್ ಕೈಯಲ್ಲಿ ಸಿಕ್ಕತ್ತಿದ್ರೆ ಸಾಕು, ನೀವು ಆಟೋಮೆಟಿಕ್ಲಿ ಯಾವುದು ಅಂತ ಹೇಳಿ ಕೂಡ ಹೇಳ್ಬೋದು. ಉದ್ದನೆ ಆಗಿರುವುದು ಧನಾಗ್ರ, ಗಿಡ್ಡನೆ ಆಗಿರುವುದು ಋಣಾಗ್ರ ಅಂತ ಹೇಳಿ ಕೂಡ ಕರಿಬಹುದು. ಹಾಗಾದ್ರೆ ವಿದ್ಯುತ್ ಶಕ್ತಿ ಅಂದ್ರೆ, ವಿದ್ಯುತ್ ಶಕ್ತಿ ಅಂದ್ರೆ ಹೇಳ. ಒಂದು ವಾಹಕದಲ್ಲಿನ ವಿದ್ಯುತ್ ಆವೇಶವನ್ನು ವಿದ್ಯುತ್ ಶಕ್ತಿ ಅನ್ನೋದು. ಒಂದು ವಾಹಕದಲ್ಲಿನ ವಿದ್ಯುತ್ ಆವೇಶಗಳ ಚಲನೆ. ಅರ್ಥಾಯ್ತಾ? ಒಂದು ವಾಹಕದಲ್ಲಿ ವಿದ್ಯುತ್ ಆವೇಶಗಳ ಚಲನೆಯನ್ನು ನಾವೆಂತ ಕರಿತೀವಿ? ವಿದ್ಯುತ್ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಒಂದು ಆವೇಶದಲ್ಲಿ ವಿದ್ಯುತ್ ಫ್ಲೋ ಆದಾಗ ಮಾತ್ರ ಅದರ ಚಲನೆ ಮೇಲೆ ನಾವೇನ್ ಮಾಡ್ತೀವಿ, ವಿದ್ಯುತ್ ಶಕ್ತಿ ಐತಿ ಇಲ್ಲ ಅನ್ನೋದು ಕೂಡ ನಮ್ಗೆ ಏನಾಗ್ತೈತಿ ಗೊತ್ತಾಗ್ತೈತಿ. ಸರಿ. LED ಇದರ ವಿಸ್ತೃತ ರೂಪ ಯಾರು? LED ಬಲ್ಬ್ ಅನ್ನ ತೋರಿಸಿದೆ. LED ಬಲ್ಬ್ ಅನ್ನ, ಇದೆ LED ಬಲ್ಬ್, ಇದೆ LED ಬಲ್ಬ್. ಹೇಳ. ಲೈಟ್ ಎಮಿಟೆಡ್ ಡ್ಯೂಟ್. ಲೈಟ್ ಎಮಿಟೆಡ್ ಡಯೋಡಾ ಅಂತ ಹೇಳಿ ಕೂಡ ಕರಿತೀವಿ. ಇದನ್ನ ಡಯೋಡಾ ಅಂತ ಹೇಳಿ ಕೂಡ ಕರಿತೀವಿ. ಲೈಟ್ ಎಮಿಟೆಡ್ ಡಯೋಡಾ ಅಂತ ಹೇಳಿ ಕೂಡ ಕರಿತೀವಿ. ಸರಿ. ಇನ್ನು ಒಂದು ಹೋಮ್ವರ್ಕ್ ಅನ್ನ ಕೊಡ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ನಿಮ್ಮ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ನಿಮ್ಮದೇ ಆಗಿರುವಂತ ಒಂದು ಸರ್ಕ್ಯೂಟ್ ಅನ್ನ ರಚನೆಯನ್ನ ಮಾಡ್ತೀವಿ. ಮನೆಯಲ್ಲಿ ವೇಸ್ಟ್ ವೈರ್ಗಳು ಇರ್ತವೆ, ಒಂದು ಬ್ಯಾಟ್ರಿ ಇರ್ತೈತಿ. ಅರ್ಥಾಯ್ತಾ? ಆ ಬ್ಯಾಟ್ರಿ ಹಾಕೊಂಡ್ಬಿಟ್ಟು ನೀವೇ ಒಂದು ಸರ್ಕ್ಯೂಟ್ ಅನ್ನ ನೀವು ಮಾಡ್ಕೊಂಡ್ಬರಿ ಈ ತರ. ಅರ್ಥಾಯ್ತಾ? ಒಂದು ಸೀರೀಸ್ ಕನೆಕ್ಷನ್ ಸರ್ಕ್ಯೂಟ್. ಅರ್ಥಾಯ್ತಾ? ಯಾಕಂದ್ರೆ ಮತ್ತೆ ಡೈರೆಕ್ಟ್ ಆಗಿ ಕರೆಂಟ್ಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ನೀವೇ ಮಾಡ್ರಿ, ಬ್ಯಾಟ್ರಿಯನ್ನು ಯೂಸ್ ಮಾಡ್ಕೊಳ್ಳಿ. ಬ್ಯಾಟ್ರಿ ಯೂಸ್ ಮಾಡ್ಕೊಂಡ್ರೆ ಕರೆಂಟ್ ನಮ್ಗೆ ಏನಾಗಂಗಿಲ್ಲ, ಎಫೆಕ್ಟ್ ಆಗಂಗಿಲ್ಲ. ಟಚ್ ಮಾಡಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಅಲ್ಲಿ ಟಚ್ ಮಾಡ್ಬೇಕಾದ್ರೆ ನಮಗೆ ಅನುಭವ ಇದ್ದ ಮಾತ್ರ ಅಲ್ಲಿ ನಾವು ವೈರ್ಗೆ ಕೈಯನ್ನ ಇಡ್ಬೇಕು. ಇಲ್ಲ ಅಂತೀರ ಇಡ್ಲಿಕ್ಕೆ ಹೋಗ್ಬೇಡಿ. ಅರ್ಥಾಯ್ತಾ? ಈ ರೀತಿಯಾಗಿರುವಂತ ಒಂದು ಬ್ಯಾಟ್ರಿ ತಗೊಂಡು ಒಂದು ಸೀರೀಸ್ ಕನೆಕ್ಷನ್ ಮಾಡ್ಕೊಂಬರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ಯಾರಲಲ್ ಕನೆಕ್ಷನ್ ಹೇಳ್ತೀನಿ, ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಕೂಡ ತೋರಿಸ್ತೇನೆ. ನಿಮ್ಮ ಮನೇಲಿ ಆಲ್ಮೋಸ್ಟ್ ಅಲ್ಲಿ ನೀವು ಕೆಲವೊಂದು ಈ ಗಣಪತಿ ಹಬ್ಬ ಮತ್ತೆ ಆಮೇಲೆ ಈ ದೀಪಾವಳಿಯಲ್ಲಿ ಸೀರಿಯಲ್ ಸೆಟ್ ಅನ್ನ ನಮ್ಮ ಮನೆಗಳೆಲ್ಲ ಹಾಕೊಂಡಿರ್ತಾವೆ, ಲೈಟ್ ಅನ್ನ ಹಾಕೊಂತೀವಿ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಐಡಿಯಾ ಇರ್ತೈತಿ, ಬಟ್ ಯಾವ್ದು ಏನು ಅಂತ ಹೇಳಿ ಕೂಡ ಗೊತ್ತಿರಂಗಿಲ್ಲ. ಇಂಥ ಲೈಟ್ಗಳನ್ನೆಲ್ಲ ನೋಡಿರ್ತೀವಿ, ಒಂದು ಉದ್ದನದು ಒಂದು ಗಿಡ್ಡನದು ಯಾವ್ದು ಅಂತ ಹೇಳಿ ಗೊತ್ತಿರಲ್ಲ. ಬಟ್ ಅವ್ರ ಮೆಕ್ಯಾನಿಕ್ ಇರ್ತಾನಲ್ಲ, ಅವ್ನಿಗೆ ಕರೆಕ್ಟ್ ಐಡೆಂಟಿಫಿಕೇಶನ್ ಆಗ್ತೈತಿ. ಇದ್ರು ಪಾಸಿಟಿವ್, ಇದು ನೆಗೆಟಿವ್, ಇದರಲ್ಲಿ ಕರೆಂಟ್ ಬರ್ತೈತಿ, ಇದರಲ್ಲಿ ಏನ್ ಮಾಡ್ತೀವಿ, ಇದಕ್ಕೆ ಅರ್ಥಿಂಗ್ ಕೊಡ್ತೈತಿ ಅಂತ ಹೇಳಿ ಕೂಡ ಅವ್ರಿಗೆ ಗೊತ್ತಾಗ್ತದೆ. ಅರ್ಥಾಯ್ತಾ? ಅವ್ನ ಏನ್ ಮಾಡ್ತಾನೆ, ಆದ್ರೆ ನಮಗೆ ಅನುಭವ ಇರಲ್ಲ, ಅನುಭವ ಇರ್ತೈತಿ, ಬಟ್ ಅವ್ರಿಗೆ ಇದ್ರದ್ದು ಯಾವ್ದು ಏನು ಅಂತ ಹೇಳಿ ಕೂಡ ಕನೆಕ್ಷನ್ ಕೂಡ ಗೊತ್ತಿರಲ್ಲ. ಅರ್ಥಾಯ್ತಾ? ಹಾಗಾದ್ರೆ ಇದೆಲ್ಲ ಅರ್ಥ ಆಯ್ತಲ್ಲ ಇವತ್ತಿಂದ. ಇದಕ್ಕೆ ಇಂದಿನ ತರಗತಿ ನಾವು ಮಾಡೋಣ ಮುಕ್ತಾಯವನ್ನು